काशिकापुराधिनाथ कालभैरवं भजे। काशी का कोतवाल कालभैरव की जय, काशी विश्वनाथ जी की जय, गंगा जी की जय, यमुना जी की जय, सरस्वती जी की जय। नमो पार्वते पते, हर हर महादेव। अलक निरंजन। हरे राम हरे कृष्ण 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 हरे हरे, हरे राम हरे कृष्ण कृष्ण कृष्ಣ ಹರೇ ಹರೇ. ನಮ್ಮ ಪ್ರಯಾಗದಲ್ಲಿ ಕುಂಭಮೇಳಕ್ಕೆ ಹೋದಾಗ ನಮ್ಮ ಗುರುಗಳ ಹತ್ರ ಅಗೋರಿ ಬಾಬಾ ಒಬ್ರು ಸಿಕ್ಕಿದ್ರು. ಅವ್ರ ಹತ್ರ ಬಗ್ಗಿಬಿಟ್ಟು ಕೊನೆ ಪ್ರಶ್ನೆ ಎಂದೆ, ಏನು ಕೇಳು ಅಂತ ಅಂದರು. ಹೀಗೆ ನಾನು ಸುಮ್ಮನೆ ಯೆಲ್ಲೋ ಕಲರ್ ಟೀ ಶರ್ಟ್ ಓಂ ಅಂತ ಹಾಕ್ಕೊಂಡು, ವಿಭೂತಿ ಬಳ್ಕೊಂಡು, ಹಣೆ ಮೇಲೆಲ್ಲ ಓಂ ಅಂತ ಬರ್ಕೊಂಡು, ರುದ್ರಾಕ್ಷಿ ಮಾಲೆ ಹಾಕ್ಕೊಂಡು ಕಾಲಭೈರವನ ಅಷ್ಟಕ ಹಾಡ್ತಾ ಓಡಾಡ್ತಿರೋದು, ಇದೆಲ್ಲ ಏನು ಸುಮ್ಮನೆ ನಾನು ಶೋಕಿ ಮಾಡ್ತಾ ಇದ್ದೀನಾ ಅಥವಾ ಇದು ನಿಜವಾದ ಫೀಲಿಂಗಾ ಅಂತ ಕೇಳಿದೆ. ಅಂತ ಅವ್ರ ಕಾಲು ಮುಟ್ಟಿ ಹಿಂಗೆ ಕೇಳಿದೆ. ಅವರು ಇಲ್ಲ, ಒಳ್ಳೆ ವೈಬ್ರೇಷನ್ ಇದೆ ನಿಂಗೆ, ಹಿಂಗೆಲ್ಲ ನೀವು ಶೋಕಿ ಮಾಡೋದಾದ್ರೆ ದೇವ್ರು ನಿನ್ನ ಇಷ್ಟು ದೂರ ಕರ್ಸ್ಕೋದಿರಲಿಲ್ಲ ಕೆನಡಾದಿಂದ, ಯು ಆರ್ ಡೂಯಿಂಗ್ ಗುಡ್, ಡೋಂಟ್ ವರಿ ಅಂತ ಅಂದರು. ಸೊ ಈ ಒಂದು ಈ ಅಷ್ಟಕವನ್ನು ಯಾಕೆ ಹೇಳಿದೆ, ಇದು ಹೇಳಿದೆ ಅಂತ ಅಂದರೆ, ನಂಬರ್ 1 ಎಲ್ಲರಿಗೂ ಒಂದು ಒಳ್ಳೆ ವೈಬ್ ಸಿಗಲಿ ಅಂತ. ಎರಡನೇದಾಗಿ ಹೇಗಾಗ್ಬಿಟ್ಟಿದೆ ಅಂದರೆ, ಜೀವನ ಎಷ್ಟು ಕೃತಕ ಆಗಿದೆ ಅಂತ ಅಂದರೆ ನಮಗೆ ನಂಬಕ್ಕಾಗ್ತಿಲ್ಲ. ಇನ್ನೊಬ್ಬರನ್ನ ಕೇಳಬೇಕಾಗಿದೆ ವ್ಯಾಲಿಡೇಷನ್. ನಾನು ದೇವರ ಸ್ಮರಣೆ ಮಾಡಿದ್ರು ಅದು ನಿಜನಾ ಕೃತಕವಾ ಅಥವಾ ನಾನು ಸುಮ್ಮನೆ ಮಜಾ ತಗೊಳಕ್ ಹಿಂಗೆಲ್ಲ ಮಾಡ್ತಿದ್ದೀನ ಅನ್ನೋ ರೀತಿಗೆ ಆಗ್ಬಿಟ್ಟಿದೆ. ಸೊ ಅವ್ರು ಕೇಳಿದೆ, ಒಳ್ಳೆ ವೈಬ್ರೇಷನ್ ಇದೆ, ಇಲ್ಲ ಯು ಆರ್ ಸೀರಿಯಸ್ ಅಬೌಟ್ ಇಟ್ ಅಂತ ಅಂದರು. ತುಂಬ ಖುಷಿ ಆಯಿತು. ಸೊ ಅಶ್ವಥ್ ಭಾವಂಗೆ, ರೇಖಂಗೆ ತುಂಬ ನಮಸ್ಕಾರ, ತುಂಬ ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ. ನನಗಿಂತ ಚಿಕ್ಕವರಿದ್ರೆ, ತುಂಬ ಚಿಕ್ಕವರಿದ್ರೆ ನನ್ನನ್ನು ವೆಂಕಿ ಮಾಮ, ವೆಂಕಿ ಚಿಕ್ಕಪ್ಪ ಅಂತ ಕರಿಬೋದು. ನಮ್ಮ ಅಕ್ಕಂದ್ರ ಮಕ್ಕಳು, ಅಣ್ಣನ ಮಗ ನನ್ನನ್ನು ಹಾಗೆ ಕರೆಯೋದು. ನನಗಿಂತ ಸ್ವಲ್ಪ ದೊಡ್ಡವರಿದ್ರೆ ನನ್ನ ವೆಂಕಿ ಅಥವಾ ಅಪ್ಪಿ ಅಂತ ಕರಿಬೋದು, ಏಕೆಂದರೆ ನಮ್ಮ ಅಕ್ಕಂದ್ರು ಅಣ್ಣ ಹಾಗೆ ಕರೆಯೋದು. ನನ್ನ ಸಮಕಾಲೀನರಿದ್ರೆ ವೆಂಕಿ ಅಂತ ಕರಿ. ಅಶ್ವಥ್ ಭಾವನ ನನ್ನನ್ನು ವೆಂಕಿ ಅವರು ಹಾಗೆ ಹೀಗೆ ಅಂದರು, ಅಷ್ಟೆಲ್ಲ ಬೇಡ. ಸಂವಾದ ಅಂತ ಹೇಳಿ ತುಂಬ ಹೈ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿಬಿಟ್ಟಿದ್ದಾರೆ. ನಿನ್ನೆ ಎಲ್ಲ ಕೂತು ಒಂದಷ್ಟು ಪ್ರಿಪೇರ್ ಮಾಡಿದೆ. ಮಗಂಗೆ ಬರೀ ಪುಳಿಯೋಗರೆ ಮೊಸರನ್ನದಲ್ಲೇ ಕೆಲಸ ಮುಗಿಸಿದೆ. ಒಂದಷ್ಟು ಶ್ರಮ ಹಾಕಿ ಮಾಡಿದ್ದೀನಿ ಇದೆಲ್ಲ. ಮತ್ತೆ ಇದು ಸಂವಾದನ ಬದಲು ಒಂದು ಹರಟೆ ಅಂತ ಅಂದರೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಕಡಿಮೆ ಆಗ್ತಿತ್ತು, ಬಟ್ ಇಟ್ಸ್ ಓಕೆ. ಎರಡನೇದಾಗಿ ಮಾಹಿತಿ ಇವತ್ತು ಎಲ್ಲ ಕಡೆ ಲಭ್ಯ ಇದೆ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಇದೆ, ಇಂಟರ್ನೆಟ್ಟಲ್ಲಿ ಎಲ್ಲ ಕಡೆ. ಹಾಗಾಗಿ ನಾನು ಇನ್ಫಾರ್ಮೇಷನ್ ಶೇರ್ ಮಾಡುವಂಥದ್ದು ಏನೂ ಇಲ್ಲ. ಮತ್ತು ನಾನು ಅಜ್ಞಾನಿ ಅಥವಾ ಅಲ್ಪಜ್ಞಾನಿ, ನನಗೆ ಹೆಚ್ಚೇನೂ ಗೊತ್ತಿಲ್ಲ. ಏನೋ ಒಂದು ಚಿಕ್ಕ ಪುಟ್ಟದ ಒಂದೆರಡು ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೊಳಂತಿದ್ದೀನಿ. ಎನಿ ಕ್ವೆಶನ್ಸ್ ಇಫ್ ಯು ಹ್ಯಾವ್, ಮಧ್ಯದಲ್ಲಿ ಇಂಟರಪ್ಟ್ ಮಾಡಿ, ಪರವಾಗಿಲ್ಲ. ಒಂದು ಒಳ್ಳೆ ಕಾನ್ವರ್ಸೇಷನ್ ಮಾಡೋಣ. ಯಾಕೆ ನಮ್ಮ ಗುರುಗಳು ಹೇಳ್ತಾರೆ, ವೆಂಕಿ ಸಾರ್ ನಮ್ಮದು ಅಂತ ಏನೂ ಇಲ್ಲ, ಇನ್ಫಾರ್ಮೇಶನ್ ಇಲ್ಲಿದೆ ಮೇಲೆ ಆಕಾಶದಲ್ಲಿ, ಅದನ್ನ ಯಾರೋ ಒಬ್ರು ತಗೊಂಡಿರ್ತಾರೆ, ಅದನ್ನ ನಮಗೆ ಕೊಡ್ತಾರೆ, ನಾನು ನಿನಗೆ ಕೊಡ್ತೀನಿ. ಸೊ ಹೀಗೆ ನಮ್ಮದು ಅಂತ ಯಾವುದೂ ಇಲ್ಲ, ಇಟ್ ಈಸ್ ಆಲ್ರೆಡಿ ದೇರ್. ಸೊ ಇನ್ಫಾರ್ಮೇಶನ್ ಇಸ್ ಆಲ್ರೆಡಿ ದೇರ್, ಇಟ್ ಈಸ್ ಎಕ್ಸಿಸ್ಟಿಂಗ್ ಫಾರ್ ಎವರ್, ಎಟರ್ನಲ್ಲಿ. ಹಾಗಾಗಿ ಅಂತ ಹೇಳ್ತಿದ್ರು. ಇದೆರಡು ವಿಷಯ ಹೇಳಿ ಮುಂದುವರಿಸ್ತೀನಿ. ಇದು ನಮ್ಮನೆ ಕಾಲಭೈರವ. ಕಾಲಭೈರವ ನನಗೆ ಒಳ್ಳೇದು ಮಾಡಲಿ, ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಆಮೇಲೆ ಇಲ್ಲಿರೋನು ನಮ್ಮ ಮನೆ ಭೈರವ, ಯಾವಾಗಲೂ ನನ್ನ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ, ನೋಡಿ ಹೇಗೆ ಕೂತಿದ್ದಾನೆ. ಅವನ ಹೆಸರು ಸ್ಕೂಬಿ. ನಮ್ಮ ಮೊದಲ ಕುಂಭಮೇಳ ಅರ್ಧ ಕುಂಭ 2019ನಲ್ಲಿ ನನಗೆ ಅವಾಗ ಅದ್ರ ಬಗ್ಗೆ ಏನೂ ಹೆಚ್ಚಿನ ಮಾಹಿತಿ, ಇನ್ಫಾರ್ಮೇಶನ್ ಆಗಲಿ ಅದರ ಪ್ರಾಮುಖ್ಯತೆ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ದು ಇಷ್ಟು ಮಾತ್ರ, ಸಮುದ್ರ ಮಂಥನದಲ್ಲಿ ಕುಂಭ ಬಂತು, ಅದರಲ್ಲಿ ಅಮೃತ ಇತ್ತು, ಅದರಿಂದ 4 ಹನಿಗಳು 4 ಜಾಗದಲ್ಲಿ ಬಿತ್ತು. ಪ್ರಯಾಗಲ್ಲಿ ಒಂದ್ಸಲಿ ಬಿದ್ದಿದೆ. 2019ನಲ್ಲಿ ಕುಂಭಮೇಳ ಅರ್ಧ ಕುಂಭ ಹೋಗ್ಬೇಕು. ಸರಿ, ನಮ್ಮ ಆಫೀಸಲ್ಲಿ ನಮ್ಮ ಬಾಸ್ ಒಬ್ರು ಯು ಶುಡ್ ಗೋ ಅಂತ ಅಂದರು. ನಾನು ಸರಿ, ನನಗೆ, ನನ್ನ ಹೆಂಡತಿಗೆ ಮತ್ತೆ ಅಫ್ಕೋರ್ಸ್ ನನ್ನ ಮಗ, ಅವಾಗ ಅಮೋಘಂಗೆ 6 ವರ್ಷ, 3 ಜನಕ್ಕೆ ಲಕ್ನೋಗೆ ಟಿಕೆಟ್ ಬುಕ್ ಮಾಡಿದೆ. ಕಾಸ್ಟ್ ಎಫೆಕ್ಟಿವ್ ಅಪ್ರೋಚ್. ಪ್ರಯಾಗಗೆ ಕಾಸ್ಟ್ಲಿ ಇತ್ತು, ಹಾಗಾಗಿ ಲಕ್ನೋಗೆ ಬುಕ್ ಮಾಡಿದೆ. ಲಕ್ನೋಗೆ ಹೋದ್ವಿ ಫ್ಲೈಟ್ನಲ್ಲಿ.
ಮಾರನೇ ದಿನ ಬೆಳಿಗ್ಗೆ ನನ್ನ ಹೆಂಡತಿ, "ವೆಂಕಿ ಟ್ಯಾಕ್ಸಿ ಬುಕ್ ಮಾಡ್ಬೋದಿತ್ತು" ಅಂತ ಸ್ವಲ್ಪ ಕೊರ ಮಾಡಿದ್ಲು. ನಾನು, ಇಲ್ಲ ಬಸ್ ಇದೆ, ಲಕ್ಸುರಿ ಬಸ್ ಅಂತ ಒಂದು ಬಸ್ ಬುಕ್ ಮಾಡಿದ್ದೆ, ಉತ್ತರ ಪ್ರದೇಶ್ ಗೌರ್ಮೆಂಟ್ ಬಸ್. ಹೋಗಿ ಕೂತ್ವಿ. ಹೊರಟಾಗೇನೋ ಚೆನ್ನಾಗಿ ಅನ್ನಿಸ್ತು, ಅರ್ಲಿ ಮಾರ್ನಿಂಗ್ ಒಳ್ಳೆ ವೈಬ್ ಇತ್ತು. ಅರ್ಧ ದೂರ ಹೋದ್ವಿ, ಯಾಕೋ ಬಸ್ಸು ಡಗ 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 ಸೌಂಡ್ ಶುರು ಮಾಡ್ತು. ಅವನು ಸೈಡಲ್ಲಿ ನಿಲ್ಲಿಸ್ದ. ಬಸ್ ಹಾಳಾಗಿದೆ, ಎಲ್ಲ ಇಳ್ಕೊಳ್ಳಿ ಅಂತ ಅಂದ. ಇದೇನು ಹೀಗೆ ಅಂತ ಇಳಿದ್ವಿ. ಆಮೇಲೆ ಏನಪ್ಪಾ ಅಂದ್ವಿ, ಇಲ್ಲ ಈಗ ರಿಪೇರಿ ಮಾಡಕ್ ಆಗಲ್ಲ, ಬಹಳ ಕಷ್ಟ ಇದೆ, ಯು ಆರ್ ಆನ್ ಯುವರ್ ಓನ್, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಅಂದ. ಸರಿ, ನೋಡ್ತಿದ್ದಂಗೆ ತುಂಬಾ ಜನ ಎಲ್ಲರೂ ಅವ್ರವ್ರ ಸಾಮಾನು ತಗೊಂಡು ಹೊರಟ್ರು. ಬೇರೆ ಬೇರೆ ಬಸ್ಸು ಅದು ಇದು ಬಂತು. ಹೇಗೋ ಮಾಡಿ ಅಡ್ಡ ಹಾಕಿ ಕೈ ನಿಲ್ಸಿ, ಕಾರ್ ಬಸ್ಸು ಅದು ಇದು ನಿಲ್ಸಿ ಎಲ್ಲ ಹೋದ್ರು. ಕೊನೆಗೆ ರೋಡಲ್ಲಿ ಉಳ್ಕೊಂಡಿದ್ ನಾನು, ನನ್ನ ಹೆಂಡತಿ, ಅಮೋಘ. ಸರಿ, ಏನು ಕಾದು ಕಾದು ಬಹಳ ಇದಾಯ್ತು. ಸೊ ಲಕ್ಷ್ಮಿಗೆ ಹೇಳಿದೆ ನಾನು, ವಿ ಶುಡ್ ಡೂ ಸಮಥಿಂಗ್ ಅಂತ. ಒಂದು ದೊಡ್ಡ ಟ್ರಕ್ ಬರ್ತಾ ಇತ್ತು. ಕೈ ಒಡ್ಡಿ ನಿಲ್ಲಿಸ್ದೆ, ಪಾಪ ನಿಲ್ಲಿಸ್ದ. ಹೇಳ್ದೆ, ಹಿಂಗೆ ಕುಂಭಮೇಳಕ್ಕೆ ಹೋಗ್ಬೇಕಪ್ಪ, ಪ್ರಯಾಗ್ ಹೋಗ್ತಾ ಇದೀವಿ ಅಂತ. ಹಾ, ಹತ್ತಿ ಚಡಿಯೇ ಅಂತ ಅಂದ. ಸರಿ ಅಂತ ನಾವು ಹತ್ತಿದ್ವಿ. ಅದರಂತ ಮೆಮೊರಬಲ್ ರೈಡ್, ಆದಷ್ಟು ಸುಖ ಆ ಬಸ್ಸಲ್ಲೂ ಇರ್ಲಿಲ್ಲ. ಆ ಡ್ರೈವರ್ ಪಕ್ಕ ಒಂದು ದೊಡ್ಡ ಹಾಸಿಗೆ ಹಾಸ್ಕೊಂಡಿದ್ದ. ಅದ್ರ ಮೇಲೆ ನಾವು 3 ಜನ ಕಾಲ್ ಚಾಚ್ ಕೂತ್ವಿ. ಟ್ರಕ್ ಒಳಗಡೆ, ಕ್ಯಾಬಿನ್ ಒಳಗಡೆ ಅವನು ಒಂದು ಹಳೆ ಟೇಪ್ ರೆಕಾರ್ಡರ್ಲಿ ಕುಮಾರ್ ಸಾನುದು, ಕಿಶೋರ್ ಕುಮಾರ್ದು ಹಳೆ ಹಾಡುಗಳನ್ನೆಲ್ಲ ಹಾಕ್ತಾ ಇದ್ದ. ಒಳ್ಳೆ ಮಜಾ ಇತ್ತು. ಒಳಗಡೆ ಫುಲ್ ಕ್ಯಾಬಿನಲ್ಲೆಲ್ಲ ಡೆಕೋರೇಷನ್, ಏನೋ ದ ಟಿಪಿಕಲ್ ಟ್ರಕ್ ಡೆಕೋರೇಷನ್. ಸರಿ, ಅದರಲ್ಲೇ ಕೂತ್ಕೊಂಡು ಒಂದು 70-80 ಕಿಲೋಮೀಟರ್ ಹೋದ್ವಿ. ಪ್ರಯಾಗಿಂದ ಒಂದು 15-20 ಕಿಲೋಮೀಟರ್ ಆಚೆ ಕಡೆ ನಿಲ್ಸ್ದ. ಇನ್ನು ಇಲ್ಲಿಂದ ಮುಂದೆ ಹೋಗೋದಿಲ್ಲ ಅಂತ ಅಂದ. ಎಷ್ಟು ದೂರ ಅಂದ್ವಿ, ಇನ್ನೇನು ಜಾಸ್ತಿ ಇಲ್ಲ, ಒಂದು 20 ಕಿಲೋಮೀಟರ್ ಇದೆ ಅಂದ. ಸರಿ ಅಂತ ನಾವು ಏನ್ ಮಾಡೋದು, ಇಳಿದ್ವಿ, ಹೊರಟ್ವಿ. ಲಗೇಜ್ ಬೇರೆ, ಲಗೇಜ್ ಹೊತ್ಕೊಂಡು, ಅಮೋಘನ್ನು ಹೊತ್ಕೊಂಡು ಹೊರಟ್ವಿ. ಜನ ಸಾಗರ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನಮ್ಗೆ. ಅಲ್ಲೇ ಒಂದು ಅಂಗಡಿ ಇತ್ತು, 1-2 ಬಿಸ್ಕೆಟ್ ಪ್ಯಾಕೆಟ್ ತಗೊಂಡ್ವಿ, ತಿಂದ್ವಿ, ನೀರ್ ಕುಡಿದ್ವಿ. ಹಂಗೆ ನಡ್ಕೊಂಡು ಹೋಗ್ತಾ ಇದೀವಿ. ನಡೆದ್ರೆ ಸಾಕಾಗೋಯ್ತು. ಆಮೇಲೆ ಒಂದು ಆಟೋ ಬಂತು, ಕೈ ಹಾಕಿದ್, ನಿಲ್ಲಿಸ್ದ. ಚಡೋ 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 ಅಂತಾನೆ. ಎಲ್ಲಿ ಚಡೋ? ಅವ್ನ ಆಟೋದಲ್ಲಿ ಆಗ್ಲೇ 20 ಜನ ಇದ್ದಾರೆ. ಚಡೋ ಚಡೋ ಅಂತಾನೆ. ಎಲ್ಲಪ್ಪ ಹತ್ತದು ಅಂದೆ. ಹೋಜಾಯಗ ಅಂತಾನೆ. ಪಾಪ ಜನ ಇದ್ದವರೆಲ್ಲ ಸರ್ಕೊಂಡ್ರು. ನಾವು 3 ಜನ ಹತ್ಕೊಂಡ್ವಿ. 23 ಜನ ಆಯ್ತು. ಒಂದಷ್ಟು ದೂರ ಹೋದ್ವಿ. ಕೊನೆಗೆ ರಾತ್ರಿ ಹೇಗೋ ಮಾಡಿ ಎನ್ನೆಲ್ಲೋ ತಲುಪಿಸ್ದ. ಆಟೋ ಹತ್ತಿದ್ವಿ ಅಲ್ಲಿಂದ. ಹೇಗೋ ಮಾಡಿ ನಮ್ ಟೆಂಟ್ ತಲುಪ್ಕೊಂಡ್ವಿ. ಇದು 2019 ಅರ್ಧ ಕುಂಭದ ತಲುಪಿದ ಕತೆ. ಹೋಗಿ ಅವತ್ತು ರಾತ್ರಿ ಆಚೆ ಬಂದ್ವಿ, ಟೀಗಿ ಕುಡಿದು ಆಶ್ರಮ, ನಮ್ದು ಕ್ಯಾಂಪಿಂದ. ಅಲ್ಲಿ ಒಂದು ಆಟೋ ಬಂತು. ಅವ್ನು ಕೇಳ, ಕಹಾ ಜಾನ ಅಂತ, ಕಹಿ ಬಿ ಲೇಕೆ ಜಾವು ಅಂದೆ. ಅಲ್ಲಿ ಎಲ್ಲೋ ಬೇಕು, ಎಲ್ಲ ಕರ್ಕೊಂಡು ಹೋಗಪ್ಪ ಅಂದೆ. ನಾಗಸಾಧು ನೋಡ್ಬೇಕಾ ಅಂದ. ಕರ್ಕೊಂಡು ಹೋಗು ಅಂದೆ. ಅವನು ಆಟೋದಲ್ಲಿ ಟುಕು 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 ಅಂತ ಈ ದೂರದಲ್ಲಿ ಕಾಣ್ತಿರೋ ಬ್ರಿಡ್ಜ್ಗಳ ಮೇಲೆಲ್ಲ ಅವನು ಆಟೋ ಓಡಿಸ್ತಾ ಕರ್ಕೊಂಡು ಹೋದ. ಯಾವುದೋ ಒಂದು ಅಖಾಡ ಹತ್ರ ನಿಲ್ಲಿಸ್ದ. ನಮಗೆ ಅವಾಗ ಏನೂ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಇಳಿದ್ವಿ. ಅಲ್ಲಿ ಹೋದ್ರೆ ಆ ಪ್ರಪಂಚವೇ ಬೇರೆ. ನಾಗಾ ಸಾಧುಗಳು ನಾವ್ ಯಾವತ್ತೂ ನಾನು ನೋಡಿರ್ಲಿಲ್ಲ. ಅವರುಗಳು ಹೀಗೆ ರುದ್ರಾಕ್ಷಿ ಹಾಕೊಂಡು, ಕೆಲವರೆಲ್ಲ ತುಂಬಾ ಸ್ಟೈಲಿಶ್ ಆಗಿ ಕನ್ನಡಕ ಹಾಕೊಂಡೆಲ್ಲ ಹೀಗೆ ಕೂತಿದ್ರು. ಒಂದಷ್ಟು ಫೋಟೋ ಹೊಡೆದ್ವಿ, ಆಶೀರ್ವಾದ ತಗೊಂಡ್ವಿ, ಸ್ವಲ್ಪ ದುಡ್ಡು ಕೊಟ್ವಿ. ಅದಾದ ನಂತರ ಈ ರೀತಿ ನಾವು ಸಾಕಷ್ಟು ನಾಗ ಸಾಧುಗಳನ್ನು ನೋಡಿದ್ವಿ. ಅಮೋಘನಿಗೆ, ನನ್ನ ಮಗಂಗೆ ಆಶೀರ್ವಚನ, ಹೀಗೆ ತುಂಬಾ ಅದ್ಭುತವಾಗಿತ್ತು. ಆಮೇಲೆ ನಾನು ಒಂದಷ್ಟು ಫೋಟೋ ಹೊಡೆದೆ. ಈ ಒಂದು ಬಾಬಾ ದೆನ್ ನಾವು ನಾಗ ಸಾಧುಗಳ ಹತ್ರ ಹೋದ್ವಿ. ಇಲ್ಲಿ ಆಶೀರ್ವಚನ ಪಡ್ಕೊಂಡ್ವಿ, ಆಶೀರ್ವಾದ ಮಾಡಿದ್ವಿ, ಸ್ವಲ್ಪ ದುಡ್ಡು ಕೊಟ್ವಿ. ಇದು ಜಟಾಧಾರಿ ನಾಗಸಾಧು, ಇವರು ರುದ್ರಾಕ್ಷಿ, ಇವರು ಈ ಸಲಿನೂ ಇದ್ರು, ರುದ್ರಾಕ್ಷಿ ಬಾಬಾ. ಇದೇ ರೀತಿ ಇಲ್ಲಿ ಟೀ ಕುಡಿತಾ ಇದಾರಲ್ಲ ಇವರು, ಹಿ ವಾಸ್ ವೆರಿ ಕೈಂಡ್. ಅವರು ಅಲ್ಲಿ ಬಂದವರಿಗೆಲ್ಲರಿಗೂ ಟೀ ಕೊಡಿಸ್ತಾ ಇದ್ರು. ಅವ್ರ ಮೇಲೆ ಒಂದು 4-5 ಬಿಳಿ ಇಲಿಗಳೆಲ್ಲ ಓಡಾಡ್ತಾ ಇತ್ತು. ಇಲ್ಲ ಅಚ್ಚರಿ ಏನು ಅಂದ್ರೆ, ಇವರುಗಳು ಯಾವ ರೀತಿ ಒಂದು ಸಾಧನೆ ಮಾಡಿರ್ತಾರೆ ಅಂದ್ರೆ, ಈ ರೀತಿ ಪ್ರಾಣಿಗಳನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಅದು ಎಷ್ಟು ಒಂದು ಇದಾಗಿರುತ್ತೆ ಅಂದ್ರೆ, ಅವ್ರಗಳ ಜೊತೆನೆ ಇರುತ್ತೆ. ಈ ಸಲಿನೂ ನೋಡಿದ್ವಿ, ಒಬ್ರು ಕಬೂತರ್ ಬಾಬಾ ಅಂತ, ಅವ್ರ ಜೊತೆ ಒಂದು ಪಾರಿವಾಳ ಯಾವಾಗ್ಲೂ ಅವ್ರ ಜೊತೆನೆ ಇರ್ತಾ ಇತ್ತು. ಸೊ ಇದೆಲ್ಲ ನೋಡಿ ನಮಗೆ, ಇಟ್ ವಾಸ್ ದ ಫಸ್ಟ್ ಡೇ ಅಂಡ್ ದಟ್ ಈವ್ನಿಂಗ್ ತುಂಬಾ ಅದ್ಭುತ ಅನಿಸ್ತು. ಬಟ್ ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸೋದು ಇಂಥ ಕಡೆ ಹೋದ್ರೆ ಏನು ಅಂದ್ರೆ, ಈ ಒಂದು ಜನಸಾಗರ, ಜನಸ್ತೋಮ. ನಾವು ಎಷ್ಟು ಸೊಫೆಸ್ಟಿಕೇಟೆಡ್ ಆಗಿರ್ತೀವಿ.
ನಮಗೆಲ್ಲ ಸುಖ ಸುವಿಧಾ ಬೇಕು. ಬಟ್ ಇಲ್ಲಿ ಬಂದವರು ಪಾಪ ವೃದ್ಧರು ಚಿಕ್ಕ ಚಿಕ್ಕ ಮಕ್ಕಳನ್ನ ಎತ್ಕೊಂಡ್ ಬರ್ತಾರೆ. ಸಾಧು ಸಂತರು ಇದೆಲ್ಲ ನೋಡಿ ನಮಗೆ ತುಂಬಾ ಆಶ್ಚರ್ಯ ಅನ್ನಿಸ್ತು. ಇಟ್ ವಾಸ್ ಎನ್ ಓವರ್ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್. ಅಂಡ್ ದೆನ್ ನಾವು ಬೋಟ್ ರೈಡ್ ಹೋದ್ವಿ ಸಂಗಮಕ್ಕೆ. ತುಂಬಾ ಚೆನ್ನಾಗಿತ್ತು. ಆ ಸಲ ಹೋದಾಗ ನಮಗೆ ಏನು ಕಾಣ್ಲಿತ್ತೋ ಅದಷ್ಟೇ ನಮ್ಮ ಅನುಭವ ಆಗಿತ್ತು. ಏಕೆಂದ್ರೆ ದಿಟ್ ವಾಸ್ ಅ ಫಸ್ಟ್ ಟೈಮ್. ತುಂಬಾ ಓವರ್ವೆಲ್ಮಿಂಗ್ ಆಗಿತ್ತು. ನಮಗೆ ಹೆಚ್ಚಿಂದೇನು ಇಟ್ ವಾಸ್ ಟೂ ಮಚ್ ಫಾರ್ ಅಸ್ ಟು ಪ್ರಾಸೆಸ್. ಸೊ ಈ ಒಂದು ಹಂತಕ್ಕೆ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಅಂಡ್ ಐ ಲೈಕ್ ಟು ಕ್ಯಾಪ್ಚರ್ ಪೀಪಲ್ ಅಂಡ್ ದೇರ್ ಎಮೋಷನ್ಸ್ ಆ ಥರ ಎಲ್ಲ. ಸೊ ಒಂದಷ್ಟು ಫೋಟೋಗಳನ್ನೆಲ್ಲ ಹೊಡೆದೆ. ಈ ಫೋಟೋ ನೋಡ್ತಾ ಇದ್ದೆ ನಿನ್ನೆ. ಈ ಮನುಷ್ಯ ದೇವರಿಗೆ ದೀಪ ಹಚ್ತಾ ಇದ್ದಾನೆ ಗಂಗೆಗೆ. ಯೋಚನೆ ಮಾಡ್ತಿದ್ದೆ ಅವನ ತಲೆಯಲ್ಲಿ ಏನ್ ನಡೀತಾ ಇರಬಹುದು, ಯಾವ ಒಂದು ಕಾರಣಕ್ಕಾಗಿ ಅವನು ಆ ರೀತಿ ಪೂಜೆ ಮಾಡ್ತಿರ್ಬೋದು, ಅವನ ಅಪೇಕ್ಷೆ ಏನಿರ್ಬೋದು. ಇಷ್ಟು ಖುಷಿಯಾಗಿ ಬಂದು ಹಿಂಗೆ ಕೂತ್ಕೊಂಡು ಮಾಡ್ತಿದಾರಲ್ಲ, ಅವ್ರದ್ದು ಮೋಟಿವೇಶನ್ ಏನು, ಅವ್ರದ್ದು ನಂಬಿಕೆ ಏನು, ಈ ರೀತಿ ಎಲ್ಲ ಸಾಕಷ್ಟು ಪ್ರಶ್ನೆಗಳು ತಲೆಯಲ್ಲಿ ಬರುತ್ತೆ. ಜನರನ್ನು ನೋಡ್ತಾ ಇದ್ರೆ ದೇರ್ ಇಸ್ ಅ ಫ್ಲಡ್ ಆಫ್ ಎಮೋಷನ್ ಅಂಡ್ ದಟ್ಸ್ ವಾಟ್ ಐ ಎಂಜಾಯ್ ದ ಮೋಸ್ಟ್. ಕರೆಕ್ಟ್. ಅಂಡ್ ಮತ್ತೆ ದ ಹಾರ್ಡ್ಶಿಪ್, ಕಿಲೋಮೀಟರ್ ಗಟ್ಟಲೆ ಜನ ನಡೀತಾರೆ. ಆ ಪೂಲ್ಗಳು ಮಾಡಿರ್ತಾರಲ್ಲ, ಬ್ರಿಡ್ಜಸ್, ಅದ್ರ ಮೇಲೆ ನಡೆಯೋದು ಎಷ್ಟು ಕಷ್ಟ. 16 ಕಿಲೋಮೀಟರ್ ನಡಿಬೇಕು. ಬಟ್ ಇಟ್ ವಾಸ್ ಎನ್ ವೆರಿ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ 2019. ಅಂಡ್ ದಿಸ್ ವಾಸ್ ಅ ಬ್ಯೂಟಿಫುಲ್ ಮಾರ್ನಿಂಗ್. ನಾವು ಮತ್ತೆ ಬೋಟಿಂಗ್ ಹೋಗಿದ್ವಿ ಸಂಗಮಕ್ಕೆ. ತುಂಬಾ ಅದ್ಭುತವಾಗಿತ್ತು. ಆ ಜಾಗದಲ್ಲಿ ಒಂದು ಎನರ್ಜಿನೇ ಬೇರೆ ಇದೆ. ಒಂದು ಬೇರೆ ಪ್ರಪಂಚಕ್ಕೆ ಹೋದಾಗ ಅನ್ಸುತ್ತೆ. ಇಟ್ ಈಸ್ ಲೈಕ್ ಯು ಆರ್ ಬೀಂಗ್ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ಹಿಯರ್ ಟು ಅನದರ್ ವರ್ಲ್ಡ್ ಅಂತ ಅನ್ಸುತ್ತೆ. ಅಲ್ಲಿ ಒಂದು ಸ್ಪಿರಿಚುಯಾಲಿಟಿ ಮತ್ತೆ ಜನರ ನಂಬಿಕೆ, ಅಲ್ಲಿ ಬರೋ ಒಂದು ಜನರದ್ದು ಇನ್ನೋಸೆನ್ಸ್, ಭಕ್ತಿ, ಕಮಿಟ್ಮೆಂಟ್, ಡೆಡಿಕೇಶನ್ ಜಸ್ಟ್ ಟು ಮೇಕ್ ಇಟ್ ಟು ದಟ್ ಪ್ಲೇಸ್ ಎಲ್ಲ ತುಂಬಾ ಓವರ್ವೆಲ್ಮಿಂಗ್ ಅನ್ಸುತ್ತೆ ನಮಗೆ. ನಾವು ಇದ್ದಿದ್ದು 3-4 ದಿನ, ಬಟ್ ಅದ್ಭುತವಾಗಿತ್ತು. ಅಂಡ್ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಅಮ್ಮೋಗನ್ ಈ ತರ ಕುತ್ತಿಗೆ ಮೇಲೆ ಕೂರಿಸ್ಕೊಂಡು ನಡೆದಾಡ್ದೆ. ವಿ ಮೆಟ್ ಲಾಟ್ ಆಫ್ ಸಾಧುಸ್. ತುಂಬಾ ಚೆನ್ನಾಗಿತ್ತು. ಅಂಡ್ ಇದು ರುದ್ರಾಕ್ಷಿ. ಸೊ ದಿಸ್ ವಾಸ್ ಅವರ್ 2019 ಕುಂಭಮೇಳ. ವೆರಿ ಶಾರ್ಟ್ 3 days. ಅವಾಗ ನಾವಿದ್ದದ್ದು ಇಲ್ಲಿ ಅರೈಲ್, ಇದು ಗೂಗಲ್ ಮ್ಯಾಪ್ಸ್ ಅಲ್ಲಿ ಇದು ಅರೈಲ್ ಘಾಟ್ ಅಂತ. ನಾವಿದ್ದಿದ್ದು ಇಲ್ಲಿ ಲಾಸ್ಟ್ 2019 ಹೋದಾಗ. ನಾವು ಇಲ್ಲೆಲ್ಲ ಕ್ರಾಸ್ ಮಾಡಿ ಈ ಕಡೆ ಹೋದ್ರೆ ಇಲ್ಲಿ ಮಹಾಕುಂಭ ಎಲ್ಲ ನಡೆಯುವಂತಹ ಸ್ಥಳ. ಸೊ we will come back to this. So anything that we want to discuss on Ardha Kumbha ಅಥವಾ ಎಕ್ಸ್ಪೀರಿಯನ್ಸ್, anybody wants to share anything? ಲಕ್ಷ್ಮಿ, ನೀನೇನಾರು ಶೇರ್ ಮಾಡೋದಿದ್ಯಾ 2019 ಕುಂಭದ್ದು? 2019 ಏನ್ ಜಾಸ್ತಿ ಇಲ್ಲ, ನಾನು 2024-25 ಜಾಸ್ತಿ ಇರೋದು. ಸರಿ, ಓಕೆ. ಸೊ we will talk about ಒಂದೇ ಇರೋದಂದ್ರೆ, ನಾನು ಸ್ಕೂಟರ್ ಅಲ್ಲಿ ಯಾರಿಗೂ ನನಗೆ ನಡೆಯಕ್ಕೆ ಆಗ್ತಿರ್ಲಿಲ್ಲ. ಬೆಂಗಳೂರಿಂದ ಆರಾಮಾಗಿದ್ದು ಹೋದವರು ಅಷ್ಟು ನಡೆದಿ ಸುಸ್ತಾಗ್ಬಿಡ್ತಿತ್ತು. ಅಲ್ಲಿ ಯಾರಿಗೋ ಪೊಲೀಸರಿಗೆ ಹಿಡಿದು ಒಂದು ಬೈಕಲ್ಲಿ ಹೋಗ್ತಾ ಇದ್ದೆ. ನಾನು ಒಂದು ಬೈಕಲ್ಲಿ ಹೋಗ್ತಾ ಇರುವಾಗ ಒಂದು 95 ವರ್ಷದ ಅಜ್ಜಿ ಕೋಲ್ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇತ್ತು. ಅದನ್ನ ನೋಡಿ ನನ್ನ ಬಗ್ಗೆನೇ ತುಂಬಾ ಬೇಜಾರಾಗಿತ್ತು. ಅದೇ ತುಂಬಾ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಆವಾಗ ನನ್ನ ಮೈಂಡ್ ತುಂಬಾ ಚೇಂಜ್ ಮಾಡಿತ್ತು ಆ ಸಂದರ್ಭದಲ್ಲಿ. ಹೌದು, ಲಕ್ಷ್ಮಿ ಇದ್ರ ಬಗ್ಗೆ ತುಂಬಾ ಸಲ ಹೇಳ್ತಾಳೆ. ವೆಂಕಟೇಶ ಹಿಂಗೆ ಯಾವ್ದಾರ ಮೋಟರ್ ಬೈಕ್ ಹೋಗ್ತಾ ಇದ್ರೆ ಅವ್ರ ನಿಲ್ಸಿ ಲಕ್ಷ್ಮಿ ಅವ್ರ ಜೊತೆ ಹತ್ಕೊಂಡು ಹೊರಟೋಗ್ತಾ ಇದ್ಲು. ಅವಾಗ ಒಂದ್ಸಲಿ ನೋಡಿದ್ಲು, ಒಂದು ತುಂಬಾ ಅಜ್ಜಿ ಪಾಪ ಕೋಲ್ ಹಿಡ್ಕೊಂಡು ಹಿಂಗ್ ಬಗ್ಗಿ ನಡ್ಕೊಂಡು ಹೋಗ್ತಾ ಇದ್ರು. ಲಕ್ಷ್ಮಿ ಹೇಳಿದ್ಲು, ವೆಂಕಿ ನಾನ್ ಹಿಂಗ್ ಬೈಕಲ್ಲಿ ಹೋದೆ, ಒಂದ್ ಅಜ್ಜಿ ಪಾಪ ನಡ್ಕೊಂಡು ಹೋಗ್ತಾ. ಈ ರೀತಿ ಎಷ್ಟು ಜನ ಹೇಗ್ ನಡ್ಕೊಂಡು ಹೋಗ್ತಾರೆ, ಎಷ್ಟು ಕಷ್ಟದಲ್ಲಿರ್ತಾರೆ. ಅವ್ರದ್ದು ಅದು ಎನರ್ಜಿನೇ ಬೇರೆ ಅವರಿಗೆ. ಆದ್ರೆ ಒಂದು ವಿಷಯ ಅಂದ್ರೆ ಎಲ್ಲರ ಮುಖದಲ್ಲಿ ಸಂತೋಷ ಇರುತ್ತೆ, ಯಾರು ಬೇಜಾರು ಮಾಡ್ಕೊಂಡಿರಲ್ಲ. ಅಬ್ಸಲ್ಯೂಟ್ಲಿ, ಎಸ್, ತುಂಬಾ ಕರೆಕ್ಟ್ ಪಾಯಿಂಟ್ ಅದು. ಎಷ್ಟು ಜನ ನೋಡ್ತೀವಿ ಕಷ್ಟದಲ್ಲಿರ್ತಾರೆ, ತಲೆ ಮೇಲೆ ಒಂದು ಬುಟ್ಟಿ ಹೊತ್ಕೊಂಡ್ ಬರ್ತಾರೆ, ಪ್ಲಾಸ್ಟಿಕ್ ಕವರ್ಗಳಲ್ಲಿ ಲಗೇಜ್ ತರ್ತಾರೆ, ಬಟ್ ಎವ್ರಿಬಡಿ ಸೋ ಹ್ಯಾಪಿ. ಅಂಡ್ ಒನ್ ಮೋರ್ ಥಿಂಗ್, ಜನ ಅಲ್ಲಿ ಎಷ್ಟು ಧಾರಾಳಿಗಳು ಅಂದ್ರೆ, ಟೀ ಅಂಗಡಿಗೆ ಹೋಗಿ ಟೀ ಕುಡಿದ್ರೆ ಚೇಂಜ್ ಇಲ್ಲ ಅಂದ್ರೆ ಕೊಯ್ ಬಾತ್ ನೈ ಬಾದ್ ಮೇ ದೀಜಿಯೇ ಅಂತಾರೆ. ಹಿಂಗೆ ಜನರು ಅಲ್ಲಿ ವಿ ಹ್ಯಾಡ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಬದುಕಿರ್ತಾರೆ ಅಲ್ಲಿ. So that is about 2019. 2025 Mahakumbha.
ಸೊ ಇದಕ್ಕೆ ಸ್ವಲ್ಪ ಹಿನ್ನೆಲೆ. ನಾವು ಕೆನಡಾಗೆ ಬಂದಿದ್ದು 2023 ಜಾನ್ವರಿ. ಸೊ 2022 ಡಿಸೆಂಬರಲ್ಲಿ ನಾನು, ಲಕ್ಷ್ಮಿ, ಅಮೋಘ, ಲಕ್ಷ್ಮಿಯ ಪೇರೆಂಟ್ಸು, ನಮ್ಮಮ್ಮ ಮತ್ತು ನಮ್ಮ ಅಕ್ಕ, ನಾವು ಇಷ್ಟು 7 ಜನ ಒಂದು ವಾರ ವಾರಣಾಸಿಗೆ ಹೋಗಿದ್ವಿ. ಕಾಶಿ ಯಾತ್ರೆ ಮಾಡಬೇಕು ಅಂತ ಎಲ್ಲರ ಆಸೆ ಇತ್ತು. ಸರಿ ಅಂತ ಹೋಗಿದ್ವಿ. ಒಂದು ವಾರ ಅಲ್ಲೇ ಇದ್ವಿ. ಕಾಶಿಲಿ ನಾವು ಬೆಳಿಗ್ಗೆ ರಾತ್ರಿ ಎಡೆ ಬಿಡದೆ ಅರ್ಲಿ ಮಾರ್ನಿಂಗ್ ಲೇಟ್ ಈವ್ನಿಂಗ್ಸ್ ತುಂಬ ಸುತ್ತಾಡಿದ್ವಿ, ತುಂಬ ಎಕ್ಸ್ಪ್ಲೋರ್ ಮಾಡಿದ್ವಿ, ಘಾಟ್ಗಳಲ್ಲಿ ಸಾಕಷ್ಟು ಓಡಾಡಿದ್ವಿ. ಅಲ್ಲಿಯ ಒಂದು ಎನರ್ಜಿ, ಅಲ್ಲಿ ಒಂದು ಜನರ ಇದು ದ ಲೈಫ್ ಸ್ಟೈಲ್ ಅದೆಲ್ಲ ನೋಡಿ, ಮತ್ತೆ ಘಾಟ್ಗಳಲ್ಲಿ ಓಡಾಡಿದ್ದು, ಎಸ್ಪೆಷಲಿ ಹರಿಶ್ಚಂದ್ರ ಘಾಟ್ ಮತ್ತೆ ಮಣಿಕರ್ಣಿಕಾ ಘಾಟ್, ಅಲ್ಲಿ ಆದಂಥ ಅನುಭವಗಳು, ಇದನ್ನೆಲ್ಲ ನೋಡಿ ನಮಗೆ ಹೀಗೂ ಇರುತ್ತಾ ಲೈಫ್ ಅನ್ನೋ ಅಷ್ಟು ಒಂದು ಆಶ್ಚರ್ಯ ಮತ್ತೆ ಎಂಥೂಸಿಯಾಸಮ್, ಕ್ಯೂರಿಯಾಸಿಟಿ ಎಲ್ಲ ಉಂಟಾಯ್ತು. ಅದಾದ್ಮೇಲೆ ಕೆನಡಾಗೆ ಬಂದ್ವಿ. 140 ಕೋಟಿ ಜನರ ಮಧ್ಯದಿಂದ ಇಲ್ಲಿ 4 ಕೋಟಿ ಜನರ ಮಧ್ಯೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ, ಹೊರಗಡೆ ನೋಡಿದ್ರೆ ನರಪಿಳ್ಳೆ ಕಾಣೋದಿಲ್ಲ. ನಾವು ಆಸ್ ಎ ಫ್ಯಾಮಿಲಿ ವಿ ಸ್ಟಾರ್ಟೆಡ್ ಕಮಿಂಗ್ ಟುಗೆದರ್. ಬೆಂಗಳೂರಲ್ಲಿ ನಮಗೆ 1000 ಇರ್ತಿತ್ತು ಮಾಡಕ್ಕೆ, ಬಟ್ ಆಸ್ ಎ ಫ್ಯಾಮಿಲಿ ವಿ ಸ್ಟಾರ್ಟೆಡ್ ಕಮಿಂಗ್ ಟುಗೆದರ್. ಆಮೇಲೆ ಬರ್ತಾ ನಾನು ಕಾಶಿನ ಒಂದಷ್ಟು ಪುಸ್ತಕಗಳು ತಂದಿದ್ದೆ, ಅದನ್ನೆಲ್ಲ ಅವಾಗ ಇವಾಗ ಒಂಚೂರು ಓದಕ್ಕೆ ಶುರು ಮಾಡಿದೆ. ಈ ಕಡೆ ಏತನ್ಮಧ್ಯೆ ಲಕ್ಷ್ಮಿ ಒಂದಷ್ಟು ಪಾಡ್ಕಾಸ್ಟ್ಗಳನ್ನೆಲ್ಲ ನೋಡ್ತಾ ಇದ್ಲು, ಈ ತರ ಆಧ್ಯಾತ್ಮದ್ದು ಅದು ಇದು. ಸೊ ನಮ್ಮ ಲೈಫ್ ಸ್ಲೋಲಿ ಇಟ್ ಸ್ಟಾರ್ಟೆಡ್ ಚೇಂಜಿಂಗ್. ಮತ್ತೆ ನಾವು ಒಂದು ಅಘೋರಿಗಳ ಬಗ್ಗೆ ಒಂದಷ್ಟು ಬುಕ್ಗಳು, ಸಾಧುಗಳ ಬಗ್ಗೆ ಒಂದಷ್ಟು ಬುಕ್ ಎಲ್ಲ ತಗೊಂಡಿದ್ವಿ. ಅದ್ರದ್ದೆಲ್ಲ ಅವಾಗವಾಗ ಫೋಟೋಸ್ ನೋಡೋದು, ಓದೋದು, ಹೀಗೆಲ್ಲ ಮಾಡ್ತಾ ಮಾಡ್ತಾ ಸ್ಲೋಲಿ ಅವರ್ ಲೈಫ್ ಸ್ಟಾರ್ಟೆಡ್ ಚೇಂಜಿಂಗ್. ಅಂಡ್ ಈ ರೀತಿ ಇದ್ರ ಕಡೆ ಎಲ್ಲ ನಮಗೆ ಆಸಕ್ತಿ ಬರಕ್ ಶುರುವಾಯಿತು. ಅಂಡ್ ಅವಾಗ ಕುಂಭಮೇಳದ ಬಗ್ಗೆ ಟಿವಿಲಿ ಅದು ಇದು ಮಾತುಕತೆ ಬರ್ತಿತ್ತು, ಸ್ವಲ್ಪ ನ್ಯೂಸ್ ಬರ್ತಿತ್ತು. ಬಟ್ ಈ 2025 ಮಹಾಕುಂಭ ಇಷ್ಟು ಒಂದು ಪ್ರಾಮುಖ್ಯತೆ ಪಡೆಯುತ್ತೆ, ಇಷ್ಟು ವರ್ಲ್ಡ್ ವೈಡ್ ಇಷ್ಟೊಂದು ಪಬ್ಲಿಸಿಟಿ ಸಿಗುತ್ತೆ, ಇಷ್ಟು ಫೇಮಸ್ ಆಗತ್ತೆ ಅಂತ ಗೊತ್ತಿರಲಿಲ್ಲ. ಐ ವಾಸ್ ಜಸ್ಟ್ ಟ್ರೀಟಿಂಗ್ ಇಟ್ ಆಸ್ ಎನಿ ಅದರ್ ಕುಂಭಮೇಳ, ಓಕೆ ಅಂತ. ಐ ವಾಸ್ ನಾಟ್ ವೆರಿ ಸೀರಿಯಸ್ ಅಬೌಟ್ ಇಟ್. ಹಾಗಾಗಿ ನಾನು ಲಾಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಾನು ಅಮ್ಮನ ನೋಡೋಣ ಅಂತ ಇಂಡಿಯಾಗೆ ಬಂದಿದ್ದೆ. ಆಮೇಲೆ ಲಕ್ಷ್ಮಿ ನಾನಂದೆ, ಆಮೇಲೆ ಲಕ್ಷ್ಮಿ ಯು ಶುಡ್ ಆಲ್ಸೋ ಗೋ ಸಿ ಯುವರ್ ಪೇರೆಂಟ್ಸ್ ಅಂತ ಅವಳದ್ದು 2-3 ತಿಂಗಳಿಂದ ಅವಳದ್ದು ಟಿಕೆಟ್ ಬುಕ್ ಮಾಡಿದೆ. ಆಮೇಲೆ ಮಹಾಕುಂಭ ನೀವು ಈ ಮೊಬೈಲಲ್ಲಿ, ಇನ್ಸ್ಟಾದಲ್ಲಾಗ್ಲಿ, ಫೇಸ್ಬುಕ್ ನೀವು ಒಂದು ರೀಲ್ ನೋಡಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಅದೇನ್ ಮಾಡುತ್ತೆ, ನಿಮಗೆ ಅದೇ ರೀತಿ ರೀಲ್ಸ್ ಅನ್ನ ಫೀಡ್ ಮಾಡುತ್ತಿರುತ್ತೆ. ಸೊ ಈ ಸೋಷಿಯಲ್ ಮೀಡಿಯಾ ಕೆಪ್ಟ್ ಫೀಡಿಂಗ್ ಸೋ ಮೆನಿ ಇನ್ಫಾರ್ಮೇಶನ್ ಅಬೌಟ್ ಮಹಾಕುಂಭ. ಅಂದ್ರೆ ಆಮೇಲೆ ನನಗೆ ತುಂಬಾ ಚುಟುಮುಟ್ಟು ಆಯ್ತು. ಅಯ್ಯೋ, ನಾನು ಹೋಗ್ತಿಲ್ವಲ್ಲ ಅಂತ. ಏತನ್ ನೋಡಿ ಲಕ್ಷ್ಮಿ ಹೊರಟ್ಬಿಟ್ಟಿದ್ದಾಳೆ. ಲಕ್ಷ್ಮಿ ಹೋಗ್ತಿದ್ದಾಳೆ, ನಾನು ಹೋಗ್ತಿಲ್ಲ. ಅವಳ ಜೊತೆ ನಾನು ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನಮ್ಮ ಜೊತೆ ಅಮೋಘನೂ ಇದ್ರೆ ಇನ್ನೂ ಹೇಗಿರ್ತಿತ್ತು ಅಂತೆಲ್ಲ ತಲೆಯಲ್ಲಿ ನನಗೆ ಸಾಕಷ್ಟು ಇದು ಶುರುವಾಯ್ತು. ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಆಮೇಲೆ ಬಟ್ ಇಲ್ಲಿಂದ ಸುಮ್ಮನೆ ಒಂದು ವಾರಕ್ಕೋಸ್ಕರ ಟಿಕೆಟಿಗೆ ಅಷ್ಟೊಂದು ದುಡ್ಡೆಲ್ಲ ಹಾಕೊಂಡು, ಲಾಜಿಸ್ಟಿಕಲ್ ಪ್ರಾಬ್ಲಮ್ಸ್ ಯಾಕೆ ಸುಮ್ಮನೆ ಅಂತ ನಾನು ಬೇಡ ಅಂತ ಸುಮ್ಮನಾಗಿದ್ದೆ. ಲಕ್ಷ್ಮಿ ನೀವು ಹೋಗ್ಬಾ ಸಾಕು ಅಂತ ಹೇಳಿದ್ದೆ. ಆಮೇಲೆ ಅಮೋಘನ್ ಕೇಳಿದೆ, ಅಮೋಘ ಏನೋ ಅಂತ. ಹ್ಞೂ ಅಪ್ಪ, ನೀನ್ ಬೇಕಿದ್ರೆ ಹೋಗ್ಬಾ, ನಾನು ಬಂದ್ರೆ ಚೆನ್ನಾಗಿರುತ್ತೆ ಅಂದ. ಆಮೇಲೆ ಇದು ಯಾಕೋ ಕಷ್ಟ ಆಗುತ್ತೆ, 3 ಜನ ಹೋಗೋದು ಬರೋದು, ಸ್ಕೂಬಿಗೆ ಬೋರ್ಡಿಂಗ್ ಇದೆಲ್ಲ ತುಂಬಾ ಪ್ರಾಬ್ಲಮ್ ಅಂತ ಹೇಳಿ ಸುಮ್ಮನಾದೆ. ಕುಂಭಮೇಳಕ್ಕೆ ಇನ್ನು 1-2 ವಾರ ಏನೋ ಇದೆ ಅನ್ನೋ ಅಷ್ಟೊತ್ತಿಗೆ ಅಮೋಘ ನನ್ನ ರೂಮಿಗೆ ಬಂದ. ಅಪ್ಪ ಏನ್ ಮಾಡ್ತಿದ್ಯಾ ಅಂದ. ನಾನು ಅವಾಗ airfrance.ca ಹೋಗೋದು, ಫ್ಲೈಟ್ ಟಿಕೆಟ್ಸ್ ಇದೆಯಾ ಅವೈಲಬಿಲಿಟಿ ಚೆಕ್ ಮಾಡೋದು. ಬಂದು ನೋಡ್ದ. ದೆನ್ ಅಮೋಘ ಹೇಳ್ದ, ಅಪ್ಪ ಐ ನೋ ಯು ವಾಂಟ್ ಟು ಗೋ, ಯು ಪ್ಲೀಸ್ ಗೋ, ನಾನು ಬರೋದಿಲ್ಲ ಅಂತ ಅಂದ. ಬುಕ್ ಮಾಡು ಟಿಕೆಟ್ ಅಂತ ಅಂದ. ಇಲ್ಲಪ್ಪ, ನಿನಗೆ ಬಿಟ್ಟು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ ಅಂದೆ. ಅವನೊಂದು, ಅಪ್ಪ ನಾನು ಲಾಸ್ಟ್ ಕುಂಭಕ್ಕೆ ಬಂದಿದ್ದೀನಿ, ತುಂಬಾ ಓಡಾಟ, ನನಗೆ ಓಡಾಡಕ್ಕೆ ಆಗೋದಿಲ್ಲ, ನೀನು ಹೋಗ್ಬಾ ಮಮ್ಮಿ ಜೊತೆ ಎಂಜಾಯ್ ಮಾಡು ಅಂತ ಅಂದ. ಇರ್ಲಿ ಬಿಡು, ನಿಂಗೆ ಬಿಟ್ಟು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ, 12 ವರ್ಷ ಆದ್ಮೇಲೆ ಹೋಗ್ತೀನಿ ಅಂದೆ. ಅಪ್ಪ ಆಗ್ಲೇ ನಿಂಗೆ 48, ಇನ್ನು 12 ವರ್ಷದಲ್ಲಿ ಇನ್ನು 60 ಆಗಿರುತ್ತೆ, ಹಿಂಗೆ ಓಡಾಡಕ್ಕಾಗಲ್ಲ, ಈಗಲೇ ಹೋಗು, ಯು ಕ್ಯಾನ್ ಗೋ ಟೇಕ್ ಯುವರ್ ಫೋಟೋಗ್ರಾಫ್ಸ್, ನೀನು ಮಮ್ಮಿ ಜೊತೆ ಎಲ್ಲ ಹೋಗ್ಬಾ, ಐ ವಿಲ್ ಬಿ ಹ್ಯಾಪಿ ಹಿಯರ್, ಯು ಸ್ಪೆಂಡ್ ದಟ್ ಮನಿ ಆನ್ ಮೈ ಸ್ನೋ ಬೋರ್ಡಿಂಗ್ ಅದು ಇದು ಅಂತ ನನಗೆ ಕನ್ವಿನ್ಸ್ ಮಾಡಿ ಪ್ಲೀಸ್ ಬುಕ್ ದ ಟಿಕೆಟ್ ಅಂತ ಹೇಳಿ ಅವ್ನು ನನಗೆ ಎಷ್ಟು ಒತ್ತಾಯ ಮಾಡಿದ್ರೆ ಅರ್ಧ ಗಂಟೆಯಲ್ಲಿ ನಾನು ಟಿಕೆಟ್ ಬುಕ್ ಮಾಡಿದೆ. ಆ ಬುಕ್ ಮಾಡೋ 2 ದಿನ ಹಿಂದೆ ನಾನು, ಲಕ್ಷ್ಮಿ ಕರೆಕ್ಟ್ ಮೈ ದ ನೇಮ್ ಇಸ್ ರೈಟ್, ರಾಜರ್ಷಿ ನಂದಿ ಅಲ್ವಾ, ಅವರದ್ದು ಒಂದು ಪಾಡ್ಕಾಸ್ಟ್ ನೋಡ್ತಾ ಇದ್ದೆ. ಅದು ಕಾಲಭೈರವನ ಬಗ್ಗೆ ಅವರು ಒಂದು ಪಾಡ್ಕಾಸ್ಟ್ ವಿತ್ ರಣವೀರ್ ಬಿಯರ್ ಬೈಸೆಪ್ಸ್. ನಾನು ಅವತ್ತು ನನ್ನ ಹತ್ರ ಈ ಕಾಲಭೈರವಂದು ವಿಗ್ರಹ ಇದೆ.
ನಾನು ಅದನ್ನಿಟ್ಟು ಸ್ವಲ್ಪ ಪೂಜೆ ಮಾಡಿ ಕಾಲಭೈರವ ಅಷ್ಟಕದ ಪ್ರಿಂಟ್ಔಟ್ ತೆಗೆದು ಹೇಳಕ್ ಶುರು ಮಾಡಿದ್ದೆ. ನನಗೆ ಅವತ್ತು ಟಿಕೆಟ್ ಬುಕ್ ಮಾಡಿದ್ಮೇಲೆ ಅದೇನು ಅನಿಸ್ತೋ ಗೊತ್ತಿಲ್ಲ, ಈ ಕಾಲಭೈರವನೇ ಅಮೋಘನಲ್ಲಿ ಥ್ರೂ ಅಮೋಘ್ ಯಾವುದೋ ಒಂದು ರೀತಿ ನನಗೆ ಪ್ರಾಂಪ್ಟ್ ಮಾಡಿ ನನಗೆ ಈ ರೀತಿ ಮಹಾಕುಂಭಕ್ಕೆ ಕರ್ಸ್ಕೊತಾ ಇದ್ದಾನೆ ಅನ್ನೋ ಒಂದಿಷ್ಟು ಒಂಥರ ಇದಾಯ್ತು. ದಟ್ ವಾಸ್ ಎ ವೆರಿ ವೆರಿ ಓವರ್ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಇಟ್ ಸೆಲ್ಫ್. ಸೊ ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ಫೀಲಿಂಗ್ ದಟ್ ದೆರ್ ಈಸ್ ಸಮಥಿಂಗ್ ಮೋರ್ ಟು ಇಟ್ ದ್ಯಾನ್ ವಾಟ್ ಅವರ್ ಐಸ್ ಕ್ಯಾನ್ ಸಿ ಅಂತ. ಸೊ ವಿತ್ ದಟ್ ನನ್ನ ಮಹಾಕುಂಭ 2025 ಜರ್ನಿ ಇದೆಲ್ಲ ಸಮ್ ಆಫ್ ದ ಪಿಕ್ಚರ್ಸ್ ಐ ಶಾಟ್. ಸೊ ನಾವು ಈ ಲಾಸ್ಟ್ ಟೈಮ್ ನಾವಿದ್ದಿದ್ದು, ಬೋರ್ ಆಗ್ತಾ ಇದ್ರೆ ಹೇಳಿ, ಇಲ್ಲ ಮಧ್ಯದಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಒಂಥರ ಒನ್ ವೇ ಕಮ್ಯುನಿಕೇಶನ್ ಅನಿಸ್ತಾ ಇದೆ. ಲಾಸ್ಟ್ ಟೈಮ್ ಇದ್ದಿದ್ದು ನಾವಿಲ್ಲಿ ಅರೈಲ್ ಘಾಟ್ ಅಲ್ಲಿ, ಮಹಾಕುಂಭ ಆಗ್ತಿದ್ದೆಲ್ಲ ಅರೌಂಡ್ ದಿಸ್ ಏರಿಯಾ ಹಿಯರ್, ಮಹಾಕುಂಭ ಸೆಕ್ಟರ್ 19. ಸೊ ನಾವು ಇಲ್ಲಿ ಎರಡು ಸಲ ಹೋಗಿ ಬಂದ್ವಿ ಹೊರತು ತುಂಬಾ ಸ್ವಲ್ಪ ಹೊರಹೊರಚಾಗಿದ್ದೀನಿ ಅಂತ ಅನಿಸ್ತಾ ಇತ್ತು. ದಿಸ್ ಟೈಮ್ ಐ ವಾಂಟೆಡ್ ಟು ಬಿ ರೈಟ್ ಇನ್ ದ ಎಪಿ ಸೆಂಟರ್ ಆಫ್ ಮಹಾಕುಂಭ. ಸೊ ನಾವೇನ್ ಮಾಡಿದೆ, ಅನ್ನಪೂರ್ಣ ಮಠ ಅಂತ ಒಂದು ಮಠ ಇದೆ ಕಾಶಿಲಿ, ಅನ್ನಪೂರ್ಣ ಬುಕ್ ಸ್ಟೋರ್ ಅಂತ ಇದೆ ಅಸ್ಸಿಘಾಟ್ ಅಲ್ಲಿ, ವೆರಿ ಫೇಮಸ್. ಅವ್ರದ್ದು ಆಶ್ರಮ ನಡೆಸ್ತಾರೆ ಅನ್ನಪೂರ್ಣ ಮಠ ಅಂತ. ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೆ. ಅವ್ರಿಗೆ ಹೇಳಿದೆ ನಿಮ್ಮ ಆಶ್ರಮದಲ್ಲಿ ಬಂದು ಉಳ್ಕೋತೀನಿ ಈ ಸಲಿ ಅಂತ. ಸರಿ ಬನ್ನಿ ಅಂತ ಅಂದ್ರು. ಹೋದ್ವಿ. ಹೋದಾಗ ತುಂಬಾ ಬೇಸಿಕ್ ಅಂತ ಅನ್ನಿಸ್ತು ಈ ರೀತಿಯ ಟೆಂಟ್ಗಳು. ಓಕೆ, ಬಟ್ ನಾನು 2023 ನಲ್ಲಿ ಮಾಘಮೇಳಕ್ಕೆ ಹೋಗಿದ್ದೆ. ಅವಾಗ್ಲೂ ನೋಡಿದ್ದೆ ಒಂದು ನನಗೊಂದು ಐ ಹ್ಯಾಡ್ ಎನ್ ಐಡಿಯಾ ಹೌ ಇಟ್ ವಿಲ್ ಬಿ ಅಂತ. ಸರಿ ಅಲ್ಲಿ ಹೋದ್ವಿ. ರಾತ್ರಿ ಹೋದ್ರೆ ದೊಡ್ಡ ದೊಡ್ಡ ಲೌಡ್ ಸ್ಪೀಕರ್ಸ್ ಎಲ್ಲ ಕಡೆ, ಬೇರೆ ಬೇರೆ ರಿಲಿಜಿಯಸ್ ಗ್ರೂಪ್ಸ್ದು, ಐ ಮೀನ್ ಇದು ಪೆಂಡಾಲ್ಗಳು, ಲೌಡ್ ಸ್ಪೀಕರ್ಸ್ ಅಲ್ಲಿ ಮಂತ್ರಗಳು, ಭಜನೆಗಳು ಕಂಟಿನ್ಯೂಸ್ ಬರ್ತಿರುತ್ತೆ. ಗೂಸ್ ಬಂಪ್ಸ್ ಮೊಮೆಂಟ್ಸ್. ನೆಕ್ಸ್ಟ್ ಮಾರ್ನಿಂಗ್ ಬೇಗ ಮಲಗಿ 5 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, ಬಟ್ 3:30ಗೆ ಎಚ್ಚರ ಆಯಿತು. ಆಚೆ ಬಂದು ನೋಡಿದ್ರೆ ಅಲ್ಲಿ ಎಷ್ಟೊಂದು, ಇಲ್ಲೆಲ್ಲ ಸುತ್ತಮುತ್ತ ತುಂಬಾ ಟೆಂಟ್ಸ್ ಇದೆ. ಅಲ್ಲಾಗ್ಲೇ ಜನ ಎಲ್ಲ ಎದ್ದಿದ್ದಾರೆ. ಎದ್ದು ನದಿಗೆ ಹೋಗಿ ಸ್ನಾನ ಮಾಡಿ ಬಂದಾಗಿದೆ. ಬಂದು ತಮ್ಮ ಮನೆ ಬಾಗಿಲಲ್ಲಿ ಈ ರೀತಿ ಕೂತು ಸ್ವಲ್ಪ ಬೆಚ್ಚಿಗೆ ದೇ ಆರ್ ವಾರ್ಮಿಂಗ್ ಅಪ್ ದೆಮ್ಸೆಲ್ಸ್. ಆಮೇಲೆ ನೀವೀಗ ಇಲ್ಲಿ ಚಿಕ್ಕ ಕಾಣ್ಬೋದು, ಪ್ರತಿಯೊಂದು ಗುಡಿಸ್ಲಲ್ಲೂ ಎಂಟ್ರೆನ್ಸ್ ಅಲ್ಲಿ ಸೈಡ್ ಅಲ್ಲಿ ಒಂದು ಚಿಕ್ಕ ಮಣೆ ಇಟ್ಕೊಂಡಿರ್ತಾರೆ. ಆ ಮಣೆ ಮೇಲೆ ಚಿಕ್ಕ ಪುಟ್ಟ ದೇವರ ವಿಗ್ರಹಗಳು, ಅದ್ರ ಮೇಲೆ ಒಂದು ದಪ್ಪ ಬುಕ್, ರಾಮಚರಿತ ಮಾನಸ ಆಗಿರಬಹುದು ಅಥವಾ ಅವ್ರಿಗೆ ಇಷ್ಟವಾದಂಥದ್ದು ಏನೇ ಇರಬಹುದು, ಇಟ್ಕೊಂಡು ಅವರು 3 ಗಂಟೆಗೆ ಹೇಳೋದು, ಗಂಗಾ ನದಿಗೆ ಹೋಗೋದು, ಸ್ನಾನ ಮಾಡಿ ಬರೋದು, ಗಂಗಾ ಈ ತರ ಬೆಂಕಿ ಹಾಕಿ ಸ್ವಲ್ಪ ಮೈ ಕಾಯಿಸ್ಕೋತಾರೆ. ಆಮೇಲೆ ಒಳಗೆ ಕೂತ್ಕೊಂಡು ಅವರು ಪೂಜೆ ಪುನಸ್ಕಾರಗಳನ್ನು ಮಾಡೋದು. ನಾನು ಹೀಗೆ ಓಡಾಡ್ತಾ ಇದ್ದೆ. ಒಂದು ಮನೆಯವರು ಇದೇ ರೀತಿ ಬೆಂಕಿ ಹಾಕೊಂಡು ಕೂತಿದ್ರು. ನಾನು ಅಲ್ಲಿ ಅವ್ರ ಪಕ್ಕ ಹೋಗಿ ಕೂತೆ. ಅವ್ರು ಒಂದು ಚಿಕ್ಕದಾಗೇನೋ ಒಂದು ಸ್ಟೂಲ್ ತರ ಏನೋ ಕೊಟ್ಟರು, ಅದ್ರ ಮೇಲೆ ಕೂತೆ. ನನಗೆ ಏನೋ ಕುತೂಹಲ, ಏನಕ್ಕೆ ಹಿಂಗೆ, ಇವರೆಲ್ಲ ಯಾಕೆ ಇಲ್ಲಿ ಬಂದಿದ್ದಾರೆ, ಏನಕ್ಕೆ ಅಂತ. ನಾನು ಅವ್ರಿಗೆ ಕೇಳಿದೆ, ಅಪ್ ಕಹಾಸೆ ಅಂತ. ಅವ್ರು ಏನೋ ಒಂದು ಹಳ್ಳಿ ಹೆಸರು ಹೇಳಿದ್ರು, ಒಂದಿಷ್ಟು ದೂರದ್ದು ಅಂತ. ಸರಿ, ಇಲ್ಲಿ ಎಷ್ಟು ದಿನ ಇರ್ತೀರಾ ಅಂದೆ. ನಾವಿಲ್ಲಿ 1 ತಿಂಗಳು ಇರ್ತೀವಿ ಅಂತ ಅಂದ್ರು. ಇಲ್ಲಿ ಯಾಕೆ ಇರ್ತೀರಾ ಅಂದ್ರು. ಅರೆ ಹಮ್ ತೋ ಕಲ್ಪವಾಸ್ ಕೆ ಲಿಯೆ ಆಯೆ ಹೇ ಅಂತ ಅಂದ್ರು. लेकिन कल्पवास के लिए आए तो ठीक है, लेकिन आपका इधर आने का मकसद क्या है अंದ್ರು ಅಂತ ಕೇಳಿದೆ. ಯಾಕೆ, ನಿಮ್ಮ ಉದ್ದೇಶ ಏನು ಅಂತ. ಅವರು ये तो आपने सही सवाल पूछा, आप कहाँ से आए हो ಅಂತ ಅಂದ್ರು. ನಾನು ಬೆಂಗಳೂರಿನವನು, ಬಟ್ ಈಗ ನಾವು ಕೆನಡಾದಿಂದ ಬಂದಿದ್ದೀನಿ. ಅಷ್ಟು ದೂರದಿಂದ ಬಂದಿದ್ಯಾ, ನೀನ್ ಯಾಕೆ ಬಂದಿದೀಯಾ ಅಂತ ಕೇಳಿದ್ರು. ತುಮ್ ಕಿಸ್ ಮಕ್ಸದ್ ಪೇ ಆಯೆ ಹೋ ಅಂತ. ಅವ್ರು ಹಂಗೆ ಕೇಳಿದ್ದೆ ತಡ ನನಗೆ ಅದೇನು ಆಯ್ತು ಗೊತ್ತಿಲ್ಲ. ನಾನು ಇದನ್ನ ಯಾರಿಗೂ ಹೇಳಿರ್ಲಿಲ್ಲ, ಲಕ್ಷ್ಮಿಗೆ ಹೇಳಿದ್ದೆ ಅನ್ಸುತ್ತೆ. ನನಗೆ ಯಾಕೆ ಬಂದಿದೆ ನೀನು ಅಂದ್ರಲ್ಲ, ನನಗೆ ತುಂಬಾ ಒಂಥರ ಇದೆ, ತುಂಬಾ ಭಾರ ಅನಿಸ್ತು. ಮಾತು ಹೊರಡ್ಲಿಲ್ಲ. ಒಂದು 10-20 ಸೆಕೆಂಡ್ ತುಂಬಾ ಬಿಕ್ಕಿ ಅಳೋ ಹಾಗೆ ಅನಿಸ್ತು. ನಾನಂದೆ, ನಾನಿಲ್ಲಿ ಎಷ್ಟು ಪ್ರಶಾಂತವಾಗಿದೆ, ತುಂಬಾ ಶಾಂತಿ ಇದೆ ಇಲ್ಲಿ, ನನಗನ್ಸುತ್ತೆ ಅದಕ್ಕೆ ಬಂದಿದ್ದೇನೇನೋ ಅಂತ ಅಂದೆ. ಅವ್ರು ದೇಖಾ ಹಮ್ ಭಿ ತೋ ಉಸಿ ಕೆ ಲಿಯೆ ಆಯೆ ಹೇ, ಇದರ್ ತೋ ಸುಕೂನ್ ಹೇ, ಮನಃಶಾಂತಿ ಇದೆ, ಅದಕ್ಕೆ ಬಂದಿದ್ದೀವಿ ಅಂದ್ರು. ಹೌದು, ನಾನು ಅದಕ್ಕೆ ಬಂದಿರೋದು ಅಂತ ಅಂದೆ. ಹಾಗೆ ಹೇಳಿದಾಗ ನನ್ಗೆ ಸುಮಾರು ಒಂದು 10 kg ನನ್ನ ಶರೀರದ ತೂಕ ಕಡಿಮೆ ಆಯ್ತು ಅಂತ ಅನ್ನಿಸ್ತು. ದಿಸ್ ವಾಸ್ ಎ ವೆರಿ ಗೂಸ್ ಬಂಪ್ ಮೊಮೆಂಟ್. ಐ ಡೋಂಟ್ ನೋ ಇಫ್ ಐ ಆಮ್ ಪುಟಿಂಗ್ ಇಟ್ ಅಕ್ರಾಸ್ ದ ವೇ ದಟ್ ಐ ಎಕ್ಸ್ಪೀರಿಯನ್ಸ್ಡ್, ಬಟ್ ತುಂಬಾ ಅದ್ಭುತವಾಗಿತ್ತಲ್ಲಿ. ಆ ಒಂದು ಕ್ಷಣ ನನಗೆ ಮರೆಯಕ್ಕಾಗಲ್ಲ. ಆಮೇಲೆ ಅವರು ಹಿಂಗೆ ಅವ್ರ ಇನ್ನೊಂದು ಸ್ವಲ್ಪ ಮಾತಾಡಿದೆ.
ಆಮೇಲೆ ಮತ್ತೆ ವಾಪಸ್ ನಾನು ಟೆಂಟ್ಗೆ ಹೋಗಿ ಲಕ್ಷ್ಮಿಗೆ ಎಬ್ಬಿಸಿದೆ. ಸೊ ದಿಸ್ ವಾಸ್ ಈ ಕಲ್ಪವಾಸದ್ದು ಬಂದು ಇರ್ತಾರೆ, ಎಷ್ಟು ಬೇಸಿಕ್ ಜೀವನ. ಅವರೊಂದಷ್ಟು ಬೆಡ್ಶೀಟ್ಗಳು ಒಂದು ಹೊದಿಕೆ ತಂದಿರ್ತಾರೆ, ಅಲ್ಲೇ ಇರ್ತಾರೆ. ಬೇಸಿಕ್ ಪಾತ್ರೆ, ಮನೆ ಬಾಗ್ಲಲ್ಲಿ ಒಂಚೂರು ಪಾತ್ರೆ ಇಟ್ಕೊಂಡು ಮಣ್ಣು ತಿಕ್ಕಿ ಪಾತ್ರೆ ಕ್ಲೀನ್ ಮಾಡ್ಕೋತಾರೆ, ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಎಷ್ಟು ಸರಳ ಜೀವನ. ಅದನ್ನೆಲ್ಲ ನೋಡಿ ನನಗೆ ತುಂಬ ಅಚ್ಚರಿ ಆಯಿತು. ಏನೂ ಇಲ್ಲದಿದ್ದರೂ, ಅಫ್ಕೋರ್ಸ್ ಏನೂ ಇಲ್ಲ ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ, ಬಟ್ ಅವ್ರ ಹತ್ರ ಎಲ್ಲ ಇದೆ. ಎಷ್ಟು ಸಂತೋಷವಾಗಿರ್ತಾರೆ, ಎಷ್ಟು ನೆಮ್ಮದಿಯಿಂದ ಇದ್ದಾರಲ್ಲ ಅಂತ ನಮಗೇನಕ್ಕೆ ಏನು ಎಲ್ಲ ಇದ್ರೂ ಇಲ್ಲ ಅಂತ ಅನ್ಸುತ್ತಲ್ಲ. ಹೀಗೆ ಒಂದಷ್ಟು ಪ್ರಶ್ನೆಗಳು ಯೂಶುವಲ್ ಅದೆಲ್ಲ ಮನಸ್ಸಿಗೆ ಬಂತು. ಆಮೇಲೆ ಬೆಳಿಗ್ಗೆ ಎದ್ದೆ, ನೋಡಿದೆ ಸ್ವಲ್ಪ. ಇಟ್ ವಾಸ್ ಎ ವೆರಿ ಬ್ಯೂಟಿಫುಲ್ ಸನ್ರೈಸ್. ಸ್ವಲ್ಪ ವೈಬ್ ತಗೋಣ ಅಂತ ಒಂದು ಸ್ವಲ್ಪ ಸೂರ್ಯ ನಮಸ್ಕಾರ ಎಲ್ಲ ಮಾಡಿದೆ. ಸೂರ್ಯನ ಕಡೆ ತಿರುಗಿ ಒಂಥರ ಖುಷಿ ಇತ್ತು, ಮಜಾ ಬಂತು. ಲಕ್ಷ್ಮೀನೂ ಅಲ್ಲೇ ಕೂತಿದ್ಲು. ಆಮೇಲೆ ಈ ದಂಡಿ ಸಾಧುಗಳು ಅಂತ ಬರ್ತಾರೆ ಆ ಆಶ್ರಮಕ್ಕೆ. ಇವ್ರದ್ದು ವೈಶಿಷ್ಟ್ಯತೆ ಏನು ಅಂದ್ರೆ, ವೈಶಿಷ್ಟ್ಯತೆ ಅಲ್ಲ, ಇವ್ರದ್ದು ಒಂದು ಡಿಸ್ಟಿಂಕ್ಷನ್ ಏನಂತಂದ್ರೆ, ಇವರು ಎಲ್ಲರೂ ಬ್ರಾಹ್ಮಣರು. ಅವರು ದೀಕ್ಷೆ ತಗೊಂಡಿರ್ತಾರೆ, ಮತ್ತೆ ಇವರು ಶಂಕರಾಚಾರ್ಯರ ಕ್ಲಾನ್. ಸೊ ಅವರೆಲ್ಲ ಬರ್ತಾರೆ. ಅವರಿಗೆ ಇಲ್ಲಿ ಪ್ರತಿದಿನ ಬೆಳಿಗ್ಗೆ ದಕ್ಷಿಣೆ ಮತ್ತೆ ಟೀ ಕೊಡ್ತಾರೆ. ಅದು ಒಂದು ತುಂಬಾ ಬೆಳಿಗ್ಗೆ ಅವರು ಸರಿಸುಮಾರು 5:30-6 ಗಂಟೆಗೆ ಬರ್ತಾರೆ. ದಟ್ ವಾಸ್ ಆಲ್ಸೋ ಎ ವೆರಿ ಓವರ್ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್. ಅವರ ಒಂದು ಸರಳತೆ, ಅವರ ಮಾತು ರೀತಿ, ಮತ್ತೆ ಅವರು ಅಲ್ಲಿ ಹರ ಹರ ಮಹಾದೇವ್ ಅಂತ ಕೂಗೋದು, ಘೋಷಣೆಗಳು ಹಾಕೋದು, ಇದೆಲ್ಲ ನೋಡಿದ್ರೆ ನಮ್ಮ ಈ ಒಂದು ಮಟೀರಿಯಲಿಸ್ಟಿಕ್ ಲೈಫ್ ಇಟ್ ಹ್ಯಾಸ್ ಅಬ್ಸಲ್ಯೂಟ್ಲಿ ನೋ ವ್ಯಾಲ್ಯೂ ಅಂತ ಅನ್ಸುತ್ತೆ. ಐ ಜಸ್ಟ್ ವಾಂಟ್ ಟು ಬಿ ದೇರ್ ಇನ್ ದಟ್ ಮೊಮೆಂಟ್ ಎಟರ್ನಲಿ ಅನ್ನುವಂಥ ಒಂದು ತುಂಬಾ ಅದ್ಭುತವಾದ ಫೀಲಿಂಗು. ಆನ್ ಡೇ 1 ಅರ್ಲಿ ಇನ್ ದ ಮಾರ್ನಿಂಗ್ ತುಂಬಾ ಚೆನ್ನಾಗಿತ್ತು. ಇದು ದಂಡಿ ಬಾಬಾಗಳ ಬಗ್ಗೆ ಮತ್ತೆ ಕಲ್ಪವಾಸದ ಬಗ್ಗೆ, ಅನ್ನಪೂರ್ಣ ಮಠದಲ್ಲಿ ನಾವು ಉಳ್ಕೊಂಡಿದ್ದ ಬಗ್ಗೆ. ನಾನು ವಾಪಸ್ ಬಂದ್ಮೇಲೂ ಲಕ್ಷ್ಮಿ ಇನ್ನು 4-5 ದಿನ ಒಬ್ಬಳೇ ಇದ್ಲು. ಲಕ್ಷ್ಮಿ, ನಿಂದೇನಾರೋ ಎಕ್ಸ್ಪೀರಿಯನ್ಸ್ ಇದೆಯಾ ಕಲ್ಪವಾಸದ್ದು, ನೀನು ನೋಡಿದ್ದು, ಅದ್ರ ಬಗ್ಗೆ ಹೇಳ್ಕೊಡುವಂಥದ್ದು? ವೆಂಕಿ ಮಾತಾಡಿ ಸ್ವಲ್ಪ ಕಟ್ಟಾಯ್ತು. ನಾನು ಕೇಳ್ತಾ ಇದ್ದೆ, ಕಲ್ಪವಾಸದ ಬಗ್ಗೆ ನಿಂದೇನಾದ್ರು ಅಭಿಪ್ರಾಯ ಇದೆಯಾ, ನಿಂದೇನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ ಶೇರ್ ಮಾಡ್ಕೊಳಕ್ಕೆ ಅಂತ ಕೇಳ್ತಾ. ನಾನು ಅಲ್ಲಿ ಕಲ್ಪವಾಸ ಆಗಿದ್ದೆ ಒಂದ್ 10 ದಿವಸ. ಅವ್ರ ಜೊತೆ ಪೂಜೆ ಮಾಡೋದು, ಬೆಳಗ್ಗೆ ಹೇಳೋದು. ಅಲ್ಲಿ ನನಗೆ ಸ್ವಲ್ಪ ಎಕ್ಸ್ಟ್ರಾ ಫೆಸಿಲಿಟಿ ಇತ್ತು. ನಾನು ಗಂಗಾ ಜಲ ನಲ್ಲಿಲ್ ಬಂದಿದ್ದೆ, ಒಂದೊಂದ್ಸಲ ಸ್ನಾನ ಮಾಡ್ತಿದ್ದೆ. ಅವ್ರ ತರ ನನಗೆ 3 ಗಂಟೆ ಎದ್ದಿ ಗಂಗಾ ನದಿ ಹೋಗೋಷ್ಟು ಶಕ್ತಿ ಇರ್ಲಿಲ್ಲ. ಸೊ ಒಂದೊಂದ್ ದಿವಸ ನನಗೋಸ್ಕರ ಅಲ್ಲಿ ಆಶ್ರಮದಲ್ಲೇ ತಣ್ಣೀರಲ್ಲಿ ಇಲ್ಲಾದ್ರೆ ಸ್ವಲ್ಪ ಬಿಸಿನೀರು ಕೊಡ್ತಿದ್ರು. ಅಲ್ಲಿ ಸ್ನಾನ ಮಾಡಿ ನಾನು ಅವ್ರ ಜೊತೆ ತುಂಬಾ ಪೂಜೆ ಮಾಡೋದು. ಇಲ್ಲಾಂದ್ರೆ ಅಲ್ಲಿ ತುಂಬಾ ಮಡಿ, ಅದು ಬಡ್ಸಕ್ ಬಿಡಲ್ಲ, ಇಲ್ಲಾಂದ್ರೆ ಟೀ ಕೊಡಕ್ ಬಿಡಲ್ಲ. ಸ್ನಾನ ಮಾಡಿದ್ರೆ ಶುದ್ಧ ಆಗಿದ್ಯಾ ಅಂತ ಅವ್ರ ಜೊತೆ ನನಗ್ ಬಡ್ಸಕ್ಕೆ, ಅವ್ರ ಜೊತೆ ಅಲ್ಲಿರೋ ದಂಡಿ ಸಾಧುಗಳ ಜೊತೆ ನಾನು ತುಂಬಾ ಸಮಯ ಸ್ಪೆಂಡ್ ಮಾಡಿದ್ದೀನಿ. ಅಲ್ಲಿ ಅಮ್ಮಾಜಿ ಅಂತ ಇದ್ದು ಆಶ್ರಮದಲ್ಲಿ, ಅದು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅವರಲ್ಲೇ ನಾನು ಕಲ್ಪವಾಸಿಗಳ ಜೊತೆ ಕೂತ್ಕೊಳ್ಳೋದು, ಮಾತಾಡೋದು. ನನಗೆ ಅವರೆಲ್ಲ ಕರ್ಕೊಂಡು ಗಂಗೆ ಸ್ನಾನ ಕರ್ಕೊಂಡು ಹೋಗ್ತಿದ್ರು, ಸಂಜೆ ಆರತಿ ಕರ್ಕೊಂಡು ಹೋಗ್ತಿದ್ರು. ನಾವ್ ಎಲ್ಲಿ ಕೂತಿರ್ತಿದ್ದೆ ಅಲ್ಲಿ ಒಂದೊಂದ್ ದಿವಸ ಒಂದೊಂದ್ ಟೈಪ್ ಎಕ್ಸ್ಪೀರಿಯನ್ಸ್. ಒಂದ್ ದಿವಸ ಇದು ಆರತಿ ನಡೀತಿತ್ತು. 3 ಲಕ್ಷ ಬತ್ತಿಯಲ್ಲಿ ಒಬ್ರು ಆರತಿ ಮಾಡ್ತಿದ್ರು. ಒಂದೊಂದು ಟೈಪ್ ಒಬ್ಬೊಬ್ರು ಆರತಿ. ಅಲ್ಲಿ ಗಂಗಾ ತಟ್ಟದಲ್ಲಿ ಹೋಮಗಳು, ಕುಂಭ ಪೂಜೆ, ಆಮೇಲೆ ಯಜ್ಞಗಳು, ಯಾಗಾದಿ, ಏನೇನೋ ಫುಲ್ ಒಬ್ಬೊಬ್ರು ಒಂದೊಂದು ಟೈಪ್ ಪೂಜೆ ಮಾಡ್ತಿದ್ರು. ಅದ್ರಲ್ಲಿ ಒಂದ್ ದಿವ್ಸ ನಾನು ಕೂತಿದ್ದೀನಿ, ನನ್ನ ಪಕ್ಕ ನಾನು ಎಲ್ಲಿ ಕೂತಿದ್ದೀನಿ ಸ್ನಾನ ಮಾಡಿ, ನಾನು ಬೆಳಗ್ಗೆ ಹೋಗ್ತಿರ್ಲಿಲ್ಲ, ಬೆಳಗ್ಗೆ ಆಶ್ರಮದಲ್ಲೇ ಸ್ನಾನ ಮಾಡ್ತಿದ್ದೆ. ಸಂಜೆ ಸ್ವಲ್ಪ ಬಿಸಿಲಿರೋ ಟೈಮಲ್ಲಿ ಹೋಗಿ ಗಂಗೆ ಸ್ನಾನ ಮಾಡ್ತಿದ್ದೆ. ಆವಾಗ ಅಲ್ಲಿ ಸಂಜೆ ಸೂರ್ಯ ಮುಳುಗೋ ಸಮಯ ತನಕ ಅಲ್ಲೇ ಇರ್ತಿದ್ದೆ. ಆವಾಗ ಒಂದ್ ದಿವ್ಸ ನಾನು ಎಲ್ಲಿ ಕೂತಿದ್ದೀನಿ ಅಲ್ಲಿ ಪಕ್ಕದಲ್ಲೇ ಜಗನ್ನಾಥ ರಥಯಾತ್ರೆ ಬಂತು. ಅಲ್ಲಿ ದೊಡ್ಡ ಆರತಿ ಪೂಜೆ. ಒಂಥರ ನನಗೆ ಜಗನ್ನಾಥ ನೀನು ಬಂದೆ ಇಲ್ಲಿ, ನಾನು ಇಲ್ಲೇ ಕೂತಿದ್ದೀನಲ್ಲ ನಿನ್ನ ಹತ್ರ ಅಂತ ಹೇಳಿ ಒಂಥರ ಡಿಫ್ರೆಂಟ್ ಆಗಿ ಎನರ್ಜಿ ಅನಿಸ್ತು. ಓ, ನನಗೆ ಬೇರೆ ಟೈಪ್ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಮಠದಲ್ಲಿ ಇದ್ದಾಗ. ನಾನು ನನ್ನ ಕ್ಯಾಮ್ರಾ ಹಿಡ್ಕೊಂಡು ನಾನು ಅಲ್ಲಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಅರ್ಲಿ ಮಾರ್ನಿಂಗ್ ಹೋಗ್ಬಿಡ್ತಿದ್ದೆ. ಲಕ್ಷ್ಮಿ ಅವಳ ಪಾಡಿಗೆ ಅವಳು ಅಲ್ಲಿ ಕಲ್ಪವಾಸಿಗಳ ಜೊತೆ ಸೇರ್ಕೊಂಡು ಅವ್ರ ಜೊತೆನೆ ಅವರ ರೀತಿಯಲ್ಲಿ ಹಿಂದಿ ಮಾತಾಡ್ಕೋತಾ ಅವಳು ತನ್ನದೇ ಆದ ಒಂದು ರೀತಿಲಿ. ನಾನು ಲೋಕಲ್ ಆಗಿ ಇದ್ದೆ, ನನಗೆ ಅಲ್ಲಿಂದ ಅವ್ರ ಭಾಷೆ ಅರ್ಥ ಆಗ್ತಿತ್ತು.
ದೀದಿ ತುಂಬಿ ಆಜಾವ್ ಅಂತ ಅಲ್ಲಿ ಒಂದು ಮೋಸಿ ಅಂತ ಇದ್ರು. ಅವ್ರ ಮೋಸಿ ನಂಗೆ ಅವ್ರು ದೊಡ್ಡ ಮಗಳು ಪಾಪ ಅವರು ಸಣ್ಣಿದ್ದಾಗೆ ಹೋಗ್ಬಿಟ್ಟಿದ್ರಂತೆ. ನನ್ನನ್ನ ದೊಡ್ಡ ಮಗಳಾಗ ಅಂದ್ಕೊಂಡ್ಬಿಟ್ಟು ಎಲ್ಲ ಕಡೆ ಲಕ್ಷ್ಮೀ ತುಮಾಜಾವ್ ಅಂತ ನನ್ಗೆ ಎಲ್ಲಾ ಕಡೆ ಕರ್ಕೊಂಡೋಗಿ ಪೂಜೆ ಮಾಡ್ಸೋದು. ನನ್ ಜೊತೆ ದಂಡಿ ಬಾಬಾಗ ಯಾರಿಗೂ ಬಡ್ಸಕ್ ಅಧಿಕಾರ ಕೊಡಲ್ಲ ಅವರು, ನನಗ್ ಕೊಟ್ಟು ಬಿಟ್ಟಿದ್ರು. ನೀನು ಬಾ ಲಕ್ಷ್ಮಿ ಬಡ್ಸು, ಅವ್ರ ಜೊತೆ ಕೂತ್ಕೋ. ಅವ್ರ ದಂಡಿ ಬಾಬಾಗಳೆಲ್ಲರೂ ನಂಗೆ ಗುರ್ತಾಗ್ಬಿಟ್ಟಿದ್ರು. ಕೆಸೆ ಬೇಟ ಅಂತ ಬೆಳಗ್ಗೆ ರಾಮ್ ರಾಮ್ ಅಂತಾನೆ ಮಾತಾಡ್ಸೋದು. ಇಲ್ಲಿ ನಾವೆಲ್ಲ ಹಲೋ ಹವರ್ ಯು ಅಂತ ಮಾತಾಡ್ಸೋರವ್ರು ರಾಮ್ ರಾಮ್ ಕೆಸೆಯೋ ನಮಸ್ಕಾರ. ಹಾಗೆ ತುಂಬಾ ತುಂಬಾ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು ಅಲ್ಲಿ. ಮತ್ತೆ ಯಾರು ಎಲ್ಲರೂ ಒಂಥರ ಖುಷಿಯಾಗಿ ನೋಡಿದ್ರೆ ಸಂತೋಷವಾಗಿರ್ತಿದ್ರು. ಯಾರು ಏನು ಬೇಜಾರಿಲ್ಲ, ಇನ್ನು ಇದಿಲ್ಲ, ಮನಸ್ಸಲ್ಲಿ ಒಂದು ಚೂರು ಕುಹುಕ ಇಲ್ಲದೆ ಇರ್ತಿದ್ರು. ಸೊ ಇನ್ನು ಸಾಕಷ್ಟು ಇನ್ನೊಂದ್ 2-3 ವಿಶೇಷ ಸಂಗತಿಗಳು ನನಗನ್ಸೋ ಪ್ರಕಾರ ಶೇರ್ ಮಾಡೋದಿದೆ. ಇನ್ ಇಂಟ್ರೆಸ್ಟ್ ಆಫ್ ಟೈಮ್ ಐ ಮೂವ್ ಫಾರ್ವರ್ಡ್. ಥ್ಯಾಂಕ್ ಯು ಲಕ್ಷ್ಮಿ. ಸೊ ಅವತ್ತಿನ ದಿನ ರಾತ್ರಿ ವಿ ಫೆಲ್ಟ್ ಲೈಕ್ ಎ ಮಿಸ್ಟಿಕಲ್ ನೈಟ್. ಎಸ್, ಅವತ್ ರಾತ್ರಿ ನಾವು ಸಂಜೆ 7 ಗಂಟೆ ಹೊತ್ತಿಗೆ ಹೊರಟ್ವಿ, ಬಾ ಎಕ್ಸ್ಪ್ಲೋರ್ ಮಾಡೋಣ ಅಂತ. ನ್ಯಾಚುರಲಿ ನೋಡಿ, ವಿ ಆರ್ ಆಲ್ವೇಸ್ ಫ್ಯಾಸಿನೇಟೆಡ್ ಬೈ ದ ಪೀಪಲ್ ಹೂ ಕಮ್ ದೇರ್. ನೋಡಿ ಹೇಗೆ ಲಗೇಜ್ ಈ ರೀತಿ ತಗೊಂಡ್ಬರ್ತಾರೆ. ಪಾಪ ಅಜ್ಜಿ ನೋಡಿ ಏನೋ ಹುಡುಕ್ತಿರೋ ತರ ಮೈ ತಗೊಂಡ್ಲು. ಇಲ್ಲಿ ಶೇಂಗಾ ಬೀಜ ಮಾರೋರು ನೋಡಿ, ಅವನ ತಿಲಕ ತುಂಬಾ ಚೆನ್ನಾಗಿದೆ ಅನ್ನಿಸ್ತು, ನಾಮ. ಆಮೇಲೆ ನಾವ್ ಹೀಗೆ ಮತ್ತೆ ಈ ರೀತಿ ಪ್ರವಚನಗಳಾಗ್ತಿರುತ್ತೆ ಎಲ್ಲಾ ಪೆಂಡಾಲ್ಗಳಲ್ಲಿ, ಬೇರೆ ಬೇರೆ ಆಶ್ರಮದಿಂದ. ಅಲ್ಲಿ ಅವ್ರ ಮಾತು ಕೇಳೋದು, ಅಲ್ಲಿಯ ಎನರ್ಜಿ ನೋಡಿದ್ರೆ ನಡ್ಕೊಳ್ಳೋದು ಸಾಕು. ಬಾಬಾ ಎಷ್ಟು ಚಲೋ ಮಾಡ್ತಿರ್ತದ. ಲಕ್ಷ್ಮಿ, ಯು ಹ್ಯಾವ್ ಟು ಬಿ ಆನ್ ಮ್ಯೂಟ್. ಸಾರಿ. ಇಲ್ಲೆಲ್ಲ ಇಲ್ಲಿ ಕೇಳೋ ಪ್ರವಚನ ಅದು ಇದೆಲ್ಲ ನೋಡಿದ್ರೆ ಐ ಕೆನಾಟ್ ಎಕ್ಸ್ಪ್ಲೈನ್ ಹೌ ಮೆನಿ ಟೈಮ್ಸ್ ನನ್ನ ಕಣ್ಣು ಒಂಥರ ಎಷ್ಟು ಮಾಯಿಶ್ಚ್ ಆಗುತ್ತೆ. ಅಂಡ್ ಎವ್ರಿ ಟೈಮ್ ಹಂಗ ಆದಾಗ ಯು ಫೀಲ್ ಸೋ ಲೈಟ್ ಫ್ರಮ್ ಡೀಪ್ ಇನ್ ಸೈಡ್. ತುಂಬಾ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಹೋಗಿ 5 ನಿಮಿಷ ನಿಂತರೆ ಸಾಕು, ಕೇಳಿಸ್ಕೊಂಡ್ರೆ ಸಾಕು, ಎಷ್ಟು ಚೆನ್ನಾಗಿ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಅದ್ರ ಸಂಗತಿಗಳದ್ದೆಲ್ಲ ಹೇಳ್ತಿರ್ತಾರೆ. ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಅವತ್ ಹೀಗೆ ಹೋಗ್ತಾ ಇದ್ವಿ. ಇಲ್ಲಿ ಒಬ್ರು ಇದ್ದಾರೆ ನೋಡಿ, ನಾಗಸಾಧು. ಇವರು 12 ವರ್ಷ ತಪಸ್ ಮಾಡಿದ್ದಾರೆ. ಈಗ ಕಳೆದ 11 ತಿಂಗಳಿಂದ ಕೈ ಮೇಲೆತ್ತಿದ್ದಾರೆ, ಇಳಿಸಿಲ್ಲ. ನಾವು ಇವ್ರ ಆಶ್ರಮಕ್ಕೆ ಹೋದ್ವಿ, ಇವ್ರಿಗೆ ನಮಸ್ಕಾರ ಮಾಡಿದ್ವಿ, ಅಲ್ಲಿ ಕೂತ್ವಿ. ನಮಗೆ ಭಯ ಭಕ್ತಿ ಇದ್ರೂ ಏನೋ ಒಂದು ಸ್ವಲ್ಪ ಮನಸ್ಸಲ್ಲಿ ಅಳಕಿರುತ್ತೆ, ಭಯ ಇರುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಫೆಮಿಲಿಯಾರಿಟಿ ಅನ್ಕೋತೀನಿ. ಕೂತಿದ್ವಿ, ಅಲ್ಲಿ ಅವರು ಮಕ್ಕಿ ಕಿ ರೋಟಿ ಏನೋ ಮಾಡ್ತಾ ಇದ್ರು. ಅವ್ರು ನಮಗೆ ನೀವು ಊಟ ಮಾಡ್ಕೊಂಡು ಹೋಗುವಂತ ತುಂಬಾ ಒತ್ತಡ ಹಾಕಿದ್ರು. ನಮಗೆ ಏನೋ ಒಂಥರ ಹೆದರಿಕೆ, ಭಯ. ನಾವು ಪರವಾಗಿಲ್ಲ ನೈ ರೋಟಿ ಕಾಕೆ ಜಾವು ಅಂತಂದ್ರು. ಟೀಕೆ ಹಮ್ ಏಕ್ ಲೇಲೆಂಗೆ ಅಂತ ಹೇಳಿದ್ವಿ, ಶೇರ್ ಮಾಡ್ತೀವಿ ಅಂತ. ಒಂದು ತಗೊಂಡ್ವಿ, ಒಂದು ರೋಟಿ. ಒಬ್ಬ ಬಂದು ತುಂಬಾ ಸಖತ್ತಾಗಿರೋ ಪನ್ನೀರ್ ಸಬ್ಜಿ ಏನೋ ಬಡಿಸ್ದ. ಒಂದು ರೋಟಿ ತಿಂದ್ವಿ. ಆಮೇಲೆ ಯಾಕೋ ಇನ್ನೊಂದು ತಿನ್ಬೇಕು ಅಂತ ಆಸೆ ಆಗ್ತಾಯಿತ್ತು. ಅಷ್ಟ್ರಲ್ಲಿ ಬಂದ್ರು, ಇನ್ನೊಂದು ನಗ್ನಗ್ತಾ ಇನ್ನೊಂದು ಇಸ್ಕೊಂಡ್ವಿ. ಚೆನ್ನಾಗಿ ತಿಂದ್ವಿ, ತುಂಬಾ ಖುಷಿ ಆಯ್ತು. ಇವ್ರ ಹತ್ರ ನಾವು ಮತ್ತೆ ಇವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ರುದ್ರಾಕ್ಷಿಗಳನ್ನ ಇಸ್ಕೊಂಡು ದಕ್ಷಿಣೆ ಕೊಟ್ಟು ಅಲ್ಲಿಂದ ಅಲ್ಲಿ ಊಟ ಮಾಡ್ತಾ ಇದ್ವಿ. ಪಕ್ಕದಲ್ಲಿ 2 ಯಂಗ್ ಡ್ಯೂಡ್ಸ್ ಕೂತಿದ್ದಾರೆ. ಅದ್ರಲ್ಲಿ ಒಬ್ಬ ತುಂಬಾ ಕೂದಲು ಬಿಟ್ಟಿದ್ದಾನೆ, ಕರಿ ಕನ್ನಡಕ ಹಾಕಿದ್ದಾನೆ. ಎಲ್ಲ ಇವನ ರಾತ್ರಿ ಕತ್ಲಾಗಿದೆ, ಕಣ್ಣೇ ಕಾಣಿಸ್ತಿಲ್ಲ, ಇವನು ಕರಿ ಕನ್ನಡಕ ಹಾಕೊಂಡ್ ಬೇರೆ ಇಲ್ಲಿ ಕೂತಿದ್ದಾನೆ ನಮ್ಮ ಪಕ್ಕ ಊಟ ಮಾಡ್ತಾ ಅಂತ. ಒಂದು ಪಿಟಿಕ್ ಅಂದ್ರೆ 2 ಊಟ ಮಾಡ್ತಾ ಇದ್ದಾರೆ. ಕೈ ತೊಳೆಯಕ್ ಆಚೆ ಬಂದ್ವಿ, ಅವರು 2 ಆಚೆ ಬಂದ್ರು. ಅವ್ರ ಜೊತೆ ನಮ್ ಸಂಭಾಷಣೆ ಶುರು, ಕಾನ್ವರ್ಸೇಷನ್. ಅವರಿಬ್ರು ಯೂಟ್ಯೂಬ್ ಚಾನಲ್ ಮಾಡ್ತೀವಿ, ಇದೆಲ್ಲ ವಿಡಿಯೋ ಮಾಡಕ್ ಬಂದಿದೀವಿ, ಹಂಗೆ ವಿ ಥಾಟ್ ಓಕೆ ಜಸ್ಟ್ ಅನದರ್ ಸೋಷಿಯಲ್ ಮೀಡಿಯಾ ಎಂಥೂಸಿಯಾಸ್ಟ್ ಅಂತ ಅನ್ಕೊಂಡ್ವಿ. ಹಾಗೆ ಮಾತಾಡ್ತಾ ಆ ಇಬ್ರಲ್ಲಿ ಒಬ್ಬ ಹರಿಯಾಣದವನು, ಅವನು ನನ್ನ ಹತ್ರ ತುಂಬಾ ಏನೇನೋ ಮಾತಾಡ್ತೀಯ. ನನಗೆ ಹಿಂದಿ ಬರುತ್ತೆ, ಈ ರೀತಿ ಒಂಥರ ಟೆಕ್ಸ್ಟ್ ಬುಕ್ ಇಶ್ ಮಾತಾಡಿದ್ರೆ ಅರ್ಥ ಆಗುತ್ತೆ. ಅವನು ಹರಿಯಾಣಿ ಆಕ್ಸೆಂಟ್ ಅಲ್ಲಿ ಮಾತಾಡ್ತೀಯಾನೆ. ನಾನು ಆದಷ್ಟು ಗ್ರಾಸ್ಪ್ ಮಾಡಿ ಹೂ ಅನ್ನೋದು ನಂಗೆ ತುಂಬಾ ಸುಸ್ತಾಗ್ಬಿಡ್ತು. ಆಮೇಲೆ ಅವನು ತನ್ನ ಅಟೆನ್ಷನ್ ಲಕ್ಷ್ಮಿ ಕಡೆಗೆ ಹರಿಸ್ದ. ಅವಳಿಗೆ ಇದೆಲ್ಲ ಅರ್ಥ ಆಗುತ್ತೆ, ಆಕ್ಸೆಂಟ್, ಬೇರೆ ಡೈಲೆಕ್ಟ್ಸ್ ಎಲ್ಲ. ಸೊ ಅವರಿಬ್ರು ತುಂಬಾ ಮಾತಾಡ್ತಿದ್ರು. ಆಮೇಲೆ ನಮಗೆ ಅರ್ಥ ಆಯ್ತು, ಅವನು ಯಕ್ಷಿಣಿ ಸಾಧನೆ, ಈ ರೀತಿ ಸಾಕಷ್ಟು ಅಘೋರ ಸಾಧನೆಗಳನ್ನೆಲ್ಲ ಮಾಡಿದಾನೆ ಅಂತ. ಅವನು ಲಕ್ಷ್ಮಿಗೆ ಅದರ ಬಗ್ಗೆ ಎಲ್ಲ ಕೆಲಸ ಮಾಡ್ತಾನೆ. ಈ ಕಡೆ ಯೂಟ್ಯೂಬ್ ಚಾನಲ್ ಮಾಡ್ತಾನೆ. ಲಕ್ಷ್ಮಿ, ಐ ವಿಲ್ ಓಪನ್ ಇಟ್ ಫಾರ್ ಯು ಕ್ಯಾನ್ ಟೇಕ್ 1 or 2 minutes ಅಂಡ್ ಟಾಕ್ ಅಬೌಟ್ ದಟ್ ಎಕ್ಸ್ಪೀರಿಯನ್ಸ್ ವಿತ್ ಹಿಮ್. ಸೊ ಅವನ ಜೊತೆ ಎಲ್ಲ ಮಾತಾಡಿದ್ವಿ.
ಅವನ ಮೇಲೆ ಅವನು ಹೇಳ್ತಾ ಹೇಳ್ತಾ ಎಷ್ಟು ಹೇಳ್ತಾ ಹೋದ್ನೆ. ನಮಗೆ ಈ ಅಘೋರ ವಾಮಪಂಥದ ಬಗ್ಗೆ ನನಗೆ ಲಕ್ಷ್ಮಿಗೆ ಒಂದಷ್ಟು ಆಸಕ್ತಿ ಇರೋದ್ರಿಂದ ಅವನು ಹೇಳೋದೆಲ್ಲ ಕೇಳಿ ನಮಗೂ ತುಂಬಾ ಅದ್ಭುತ ಅನ್ನಿಸ್ತು. ಹಾಗೆ ಮಾತಾಡ್ತಾ ನನಗೆ ಇದ್ವಿ ಅವನು. ಅವನ ಭೈರವ ಅವನಲ್ಲೇ ಬಂದಿದ್ದಾನೆ ತರ ಅನ್ಸ್ತು. ಆ ಹುಡುಗ ತುಂಬಾ ಒಂಥರ ಮುಖ ನೋಡಕ್ ಶಿವನ್ ತರ ಇತ್ತು, ಕೆಳಗಡೆ ದಾಡಿ. ಫೋಟೋ ಇದೆಯಾ ಬೆಂಕಿ ಹತ್ರದ್ದು? ಇಲ್ಲ, ನನ್ನ ಇರ್ಲಿಲ್ಲ ಅದಕ್ಕೆ ಅವನ ಹತ್ರ. ಅವನು ಒಂಥರ ವಿಚಿತ್ರವಾಗಿದ್ದ, ದಾಡಿ, ಕುದ್ಲ ಒಂಥರ ಜಟೆ ತರ ಇತ್ತು ಅವನಿಗೆ. ಅವನೇ ನನಗೆ ಭೈರವನ್ ತರ ಒಂದ್ ಸ್ವಲ್ಪ ಅನ್ಸ್ದ. ಬಿಕಾಸ್ ಅವನು ತುಂಬಾ ಅವನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದ. ನಾನು ಏನೇನು ಸಾಧನೆ ಮಾಡಿದ್ದೀನಿ ದೀದಿ, ನೀವ್ ಯಾರ ಹತ್ರ ಏನು ಮಾತಾಡ್ಬೇಡಿ, ಯಾರಿಗೂ ಹೇಳ್ಬಿಡಿ ನೀವು ಇಲ್ಲಿಂದ ಬಂದಿದ್ದೀರಾ ಕೆನಡಾಯಿಂದ, ನಿಮ್ ಮೇಲೆ ಇದು ಮಾಡ್ತಾರೆ, ಮಾಟ ಮಾಡ್ಬೋದು, ನಿಮ್ಮನ್ನು ಕಂಟ್ರೋಲ್ ಮಾಡಿಡ್ಬೋದು. ಸೊ ದಯವಿಟ್ಟು ಯಾರಿಗೂ ನೀವೇನೇನ್ ಎಲ್ಲಿಂದ ಬಂದಿದ್ದೀರಾ ಹೇಳ್ಬೇಡಿ. ತುಂಬಾ ತುಂಬಾ ನಮ್ಗೆ ಡಿಸ್ಕಸ್ ಮಾಡ್ತಾ ಇದ್ದ ಅವನ ಜೊತೆ. ತುಂಬಾ ಚೆನ್ನಾಗಿತ್ತು. ಸೊ ಅವ್ರ ಜೊತೆ ಮಾತಾಡ್ತಾ ನಾವು ಹಾಗೆ ಮುಂದೆ ಹೋಗ್ತಾ ಇದ್ವಿ. ದೆನ್ ವಿ ಮೆಟ್ 2 ಜೆಂಟಲ್ಮೆನ್. ಎಲ್ಲೋಯ್ತು ಫೋಟೋ? ಇವ್ರು ಸಿಕ್ರು. ಅಂಡ್ ಇವ್ರ ಜೊತೆ ಇನ್ನೊಬ್ರು ಇಂಡಿಯಾದವರು ಮಾತಾಡ್ತಾ ಇದ್ವಿ. They said they are from New York, and then this gentleman said he is from Canada, now he is living in US ಅಂತ. ಸೊ ನಮ್ದು ಒಂದು ಕೆನಡಾ ಸೇರಿ ನಾವು ಒಂದು ಸ್ವಲ್ಪ ಮಾತಾಡ್ತಾ ಇದ್ವಿ. ಲಕ್ಷ್ಮಿಗೆ ತುಂಬಾ ಒಂದು ಕುತೂಹಲ ಮತ್ತೆ ಆಸಕ್ತಿ ಅಂದ್ರೆ ಕಾಮಾಖ್ಯ ಟೆಂಪಲ್ ಗೌಹಾತಿಲಿ ಇರುವಂತದ್ದು. ಇಲ್ಲ, ಅದು ಅವ್ರಿಬ್ರು ನಮ್ ಜೊತೆ ಇದ್ರಲ್ಲ ಮೀಡಿಯಾದವರು, ಒಬ್ನು ನನಗ್ ತೋರ್ಸ ದೀದಿ. ಅವನಂತ ಚೆನ್ನಾಗ್ ಮಾತಾಡ್ತಿದ್ದ. ಅವನಿಗೆ ಹಿಂದಿ ಬಿಟ್ರೆ ಬೇರೆ ಭಾಷೆ ಬರಲ್ಲ ಮೀಡಿಯಾ ಹುಡುಗನಿಗೆ. ಅವನು ದೀದಿ ಮೇ ಕಾಮಾಖ್ಯ ಜಾಕೆ ಆಯ ಹೂ, ಮೇರೆ ಪಾಸ್ ಏ ಕಪಡ ಹೇ ಅಂತ ತೋರಿಸ್ದ. ಅವನ ಬಟ್ಟೆ ತೋರಿಸ್ದಾಗ ಈ ಫಾರಿನರ್ ತುಂಬಾ ಕ್ಯೂರಿಯಸ್ ಆದ. ಅದೇನದು, ಅದ್ಯಾಕೆ ಹಂಗ ನಿನಗ್ ತೋರಿಸ್ದ, ನನಗೂ ತೋರಿಸ್ದ, ಏನದು ಬಟ್ಟೆ ಬಗ್ಗೆ ವಿಶೇಷ ಏನು ಅಂತ ಕೇಳಿದಾಗ ನಾನು ಹೇಳ್ದೆ, ಕಾಮಾಖ್ಯ ದೇವಿದ ಆಶೀರ್ವಾದ ಬಟ್ಟೆ, ಅದು ಎಲ್ಲರಿಗೂ ಸಿಗಲ್ಲ, ಅಲ್ಲಿ ಹೋದ್ರೆ ಒಂಥರ ಶಕ್ತಿನೇ ಬೇರೆ ಅಂತ ಅವ್ರಿಗೆ ಫಾರಿನರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಅದು ಕಾಮಾಖ್ಯ ಟೆಂಪಲ್ ಬಗ್ಗೆ ನಿಂತು ಮಾತಾಡ್ತಿದ್ದೀವಿ. ಅವರಿಬ್ರು, ನಾವಿಬ್ರು, ಇಬ್ರು ಮೀಡಿಯಾ ಹುಡುಗರು, ಒಟ್ಟು 6 ಜನ ನಿಂತ್ಕೊಂಡು ಯಾವ್ದೊಂದು ಅಖಾಡ ಎದುರು ನಿಂತ್ಕೊಂಡು ಮಾತಾಡ್ತಿದ್ದೀವಿ. ಅವಾಗ ಈ ಒಬ್ಬ ಸಾಧು ಬಂದ್ರು. ಇವರಲ್ಲಿ ತುಂಬಾ ಅಗಾಧವಾದ ಶಕ್ತಿ ಇದೆ ಅನ್ನಿಸ್ತು. ಅಲ್ಲಿ ನಿಂತಿದ್ರು, ಎಲ್ಲರೂ ಅವ್ರ ಹತ್ರ ಬರ್ತಾ ಇದ್ರು, ಕಾಲು ಮುಗಿತಾ ಇದ್ರು. ಇವರು ದಕ್ಷಿಣೆ ಕೊಡೋ ಅದು ಇದು ಏನೂ ಇಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಈಗ ಒಂದು ರೀಲ್ ಇದೆ, ಅದರಲ್ಲಿ ಕೇಳಿದ್ ನಾನು, ಅದರಲ್ಲಿ ಹೇಳ್ತಾರೆ ಕುಂಭಮೇಳಕ್ಕೆ ಯಾರ್ಯಾರು ಬರ್ತಾರೆ ಅಂತ. ಸಿದ್ಧ, ಸಾಧಕ, ದೇವಿ, ದೇವತ, ನಾಗ, ಕಿನ್ನರ್, ಋಷಿ, ಮುನಿ, ವೈಷ್ಣವ, ಶೈವ, ಲಿಂಗಾಯತ್, ಭಕ್ತ, ಯೋಗಿ, ಭೋಗಿ, ರೋಗಿ, ರಾಜ, ರಂಕ, ಪೂಜಾರಿ, ಭಿಕಾರಿ, ಮದಾರಿ, ಭೂತ, ಪ್ರೇತ, ಗಂಧರ್ವ, ಯಕ್ಷ, ನಾಥ, ಅಘೋರಿ, ಯತಿ, ರಾಕ್ಷಸ, ಅಸುರ, ಗೃಹ, ನಕ್ಷತ್ರ, ದೃಶ್ಯ, ಅದೃಶ್ಯ, ಸಮಸ್ತ ಶಕ್ತಿಗಳು ಸೊ ಇದೆಲ್ಲ ನಮಗೆ ಇದನ್ನೆಲ್ಲ ನೋಡಿದ್ದು ಒಬ್ರು ಸಾಧು ಸಂತರು ಈ ರೀತಿ ನಮಗೆ ಹೇಳಿದ್ದು, ರೀಲ್ ನೋಡಿದ್ದು. ಹೀಗೂ ಇವರನ್ನೆಲ್ಲ ನೋಡಿದಾಗ, ಅಲ್ಲಿದ್ದಾಗ ಅಲ್ಲಿಯ ಶಕ್ತಿ ನೋಡಿ, ಇವ್ರನ್ನೆಲ್ಲ ನೋಡಿದ್ರೆ ಎಲ್ಲರೂ ಇಲ್ಲಿ ಬಂದ್ರೆ ಸಾಕು, ಈಶ್ವರನ್ನ, ಕಾಲಭೈರವನ್ನ ಎಲ್ಲರನ್ನು ಇಲ್ಲೇ ಕಾಣಬಹುದು ಅನ್ನುವಷ್ಟು ಅನ್ಸುತ್ತೆ. ಇವ್ರನ್ನೆಲ್ಲ ನೋಡಿದಾಗ ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್, ಹೇಳಕ್ಕಾಗಲ್ಲ. ನಾವು ಅದಕ್ಕೆ ಏನ್ ಮಾಡಿದ್ವಿ ಅಂದ್ರೆ, ಕಂಡವರಿಗೆಲ್ಲ 10 ರೂಪಾಯಿ ಕೊಡೋದು, 20 ರೂಪಾಯಿ ಕೊಡೋದು, ಯಥಾಶಕ್ತಿ ಸೇವೆ ಮಾಡಿ ಅವ್ರ ಕಾಲಿ ಬಿದ್ದು ಮುಟ್ಟು ನಮಸ್ಕಾರ ಮಾಡ್ತೀವಿ. ಯಾಕೆ ಅಂದ್ರೆ ಯಾರು ಅಂತ ಗೊತ್ತಾಗಲ್ಲ, ಈಶ್ವರ ಯಾವ ರೂಪದಲ್ಲಿ ಬರ್ತಾನೆ ಏನು ಹೇಳಕ್ಕಾಗಲ್ಲ. ಇವ್ರಿಗೆಲ್ಲ ನಾವು ಮತ್ತೆ ಇವರೆಲ್ಲ ಜಿನಿಯನ್ನಾಗಿ ಆಶೀರ್ವಾದ ಮಾಡ್ತಾರೆ. ತುಂಬಾ ಸಂತೋಷ ಆಯ್ತು. ಇವರಿಬ್ರು ಸಿಕ್ರು, ಈ ಬಾಬಾ ಸಿಕ್ರು, ಇವ್ರ ಹತ್ರ ಮಾತಾಡ್ತಿದ್ವಿ. ರೋಡಿನ ಅದರ್ ಸೈಡ್ ಇಂದ ಯಾರೋ ಒಬ್ರು ಕರೆದ್ರು, ಇಲ್ಲಿದ್ದಾರೆ ನೋಡಿ ಒಬ್ರು ಟೋಪಿ ಹಾಕೊಂಡು, ಇವರು ನಮ್ಮನ್ನು ಕರೆದ್ರು, ಬನ್ನಿ ಇಲ್ಲಿ ಅಂತ. ಸರಿ, ನಾವು ರೋಡ್ ಕ್ರಾಸ್ ಮಾಡಿ ಹೋದ್ವಿ. ಈ ಬಾಬಾ ಇವ್ರಿಗೆ ಹೇಳಿದ್ರು, ಆ 4 ಜನ ಕರಿ ಇಲ್ಲಿ ಅಂತ. ನಾವು ಹೋದ್ವಿ. ಬೆಂಕಿಗೆ ಬೈಯಕ್ ಹತ್ತಿದ್ರು ಅವರು. ನಾನು ಈ ರುದ್ರಾಕ್ಷ ಹಾಕೊಂಡಿದ್ದೆ, ನನ್ನ ಹತ್ರ ಒಂದು ಕಪಾಲ ಮಾಲಿಕೆ ಇದೆ, ಮಾಲ, ಅದನ್ನ ಹಾಕೊಂಡಿದ್ದೆ. ನನಗೆ ಕರೆದ್ರು, ಅದ್ಯಾಕೆ ಹಾಕೊಂಡಿದ್ಯಾ ಅಂದ್ರು. ನಾನಂದೆ, ನೋಡಿ ಮದುವೆಗೆ ಜನ ಅಕೇಶನ್ನಿಗೆ ಧಾರೆ ಅಂದ್ರೆ ರೇಷ್ಮೆ ಸೀರೆ ಉಟ್ಕೊಂಡು ಹೋಗ್ತಾರೆ, ರಿಸೆಪ್ಷನ್ ಅಂದ್ರೆ ಸೂಟ್ ಹಾಕೋತಾರೆ, ಕ್ರಿಕೆಟ್ ಮ್ಯಾಚ್ ಅಂದ್ರೆ ವಿರಾಟ್ ಕೊಹ್ಲಿ ಅಂತ ಟಿ ಶರ್ಟ್ ಹಾಕೋತಾರೆ. ನಾನು ಶಿವನ ಸ್ಥಾನಕ್ಕೆ ಬಂದಿದ್ದೀನಿ, ಹಂಗಾಗಿ ನನಗೂ ಶಿವಂಗ್ ಏನಿಷ್ಟನೋ ಅದನ್ನೆಲ್ಲ ಹಾಕೋಬೇಕು ಅನ್ನೋ ಆಸೆ, ಅದಕ್ಕೆ ನಾನು ರುದ್ರಾಕ್ಷಿ ಇದೆಲ್ಲ ಕಪಾಲ ಮಾಲೆ ಎಲ್ಲ ಹಾಕೊಂಡಿದ್ದೀನಿ ಅಂತ ಅಂದೆ. ಇದರಿಂದ ನನಗೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಅಂದೆ. ಅದಕ್ಕೆ ಅವ್ರು, ಇಲ್ಲ ನಿನಗೆ ಲಕ್ಷ್ಮಿ ಏನದು
ಹ್ಮ್ ಸ್ಮಶಾನ ಸಾಧನೆ ಮಾಡಿದಷ್ಟೇ ಅದ್ ಹಾಕ್ತಾರೆ, ನೀನ್ ಮುಖ್ಯನ ಸಾಧನೆ ಹಾಕ್ಬಾರ್ದು. ಮಾಡಿ ದೀಕ್ಷೆ ಆಗಿದ್ರೆ ಮಾತ್ರ ಹಾಕೋಬೇಕು, ಅದು ಹಾಕೋಬೇಡ ತೆಗಿ ಅಂದ್ರು. ಯಾರಪ್ಪ ಇವ್ರು ನನಗೆ ರೋಡಿಂದ ಆ ಕಡೆ ಸ್ವಲ್ಪ ಕರ್ದು ಜೋರಾಗೆ ಹೇಳಿದ್ರು ಬೆಂಕಿಗೆ. ಬೈದ್ರು. ಆಕ್ಚುಲಿ ನಾನು ಯಾರು ಅವ್ರು ಇವ್ರು ಹೋಗೋರೆಲ್ಲ ನನಗೆ ಬೈತಾರಲ್ಲ, ನನ್ನ ಈಗೋ ಅಡ್ಡ ಬಂತು. ನಾನು ಸರಿ ಇರ್ಲಿ ಬಿಡು, ಯಾಕೆ ಅವ್ರಿಗೆ ಇದು ಮಾಡೋದು ಅಂತ ತೆಗೆದೆ. ಆಮೇಲೆ ಅವರು ಹೇಳಿದ್ರು, ಅವರು ಕಾಮಾಖ್ಯ ಟೆಂಪಲ್ ಅಲ್ಲಿ ಪೂಜಾರಿ ಪೂಜೆ ಮಾಡ್ತಾರೆ, ಅವರು ಅಘೋರ ಸಾಧನೆ ಮಾಡ್ತಿದ್ದಾರೆ. ಮರಾಠಿಲಿ ಮಾತಾಡ್ತಿದ್ರು. ಅವ್ರು ಮಾತಾಡ್ತಾ ಒಂಚೂರು ಮರಾಠಿ ಎತ್ತಿದ್ದಪ್ಪ. ನಮ್ಮ ಲಕ್ಷ್ಮಿಗೆ ಮರಾಠಿ ಬರುತ್ತೆ, ಮರಾಠಿ ಎತ್ಕೊಂಡ್ಲು. ಅವರು ಇಬ್ರು ತುಂಬಾ ಮಾತಾಡಿದ್ರು, ಕನ್ವರ್ಸ್ ಮಾಡಿದ್ರು ಮರಾಠಿಲಿ. ನಾವೆಲ್ಲ ಸುಮ್ಮನೆ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ವಿ. ಬಟ್ ಇಲ್ಲಿ ನಾನು ನೋಟಿಸ್ ಮಾಡ್ಬೇಕಾಗಿರೋದು ಏನು ಅಂದ್ರೆ, ನಾವು ರೋಡಿನ ಆ ಕಡೆ ನಿಂತ್ಕೊಂಡು ಕಾಮಾಖ್ಯ ದೇವಸ್ಥಾನದ ಬಗ್ಗೆ, ಆ ದೇವಿಯ ಬಗ್ಗೆ, ಅಲ್ಲಿ ಆರಾಧನೆ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ನನಗೆ ಆ ಬಟ್ಟೆ ಬೇಕಾಗಿತ್ತು. ನಾನು ಮನಸ್ಸಲ್ಲಿ ನಾನು ಅಂದ್ಕೊಂಡೆ, ನನಗೆ ಎಷ್ಟು ಚೆನ್ನಾಗಿರುತ್ತಲ್ಲ ಕಾಮಾಖ್ಯ ದೇವಸ್ಥಾನದ ಆ ಬಟ್ಟೆ, ನನಗೂ ಬೇಕಿತ್ತು ಅಂತ ಯಾವಾಗ್ಲೂ ಆಸೆ ಇತ್ತು. ರೋಡ್ ಕ್ರಾಸ್ ಮಾಡಿದ್ರೆ ಅದೇ ದೇವಸ್ಥಾನ ಪೂಜಾರಿ ನಿಂತಿದ್ದು, ನನಗೆ ಒಂಥರ ಫುಲ್ ಸರ್ಪ್ರೈಸ್ ಆಗ್ಬಿಟ್ಟಿದ್ದೆ ನಾನು. ಅದು ತುಂಬಾ ಅದ್ಭುತ ಅನ್ನಿಸ್ತು ನಮಗೆ. ಇದೆಲ್ಲ ಹೇಗೆ, ಹೌ ಇಟ್ ಇಸ್ ಆಲ್ ಕಮಿಂಗ್ ಟುಗೆದರ್ ಅಂತ ಅರ್ಥ ಆಗ್ಲಿ. ಅದಕ್ಕೆ ಐ ಕಾಲ್ ದಿಸ್ ಎ ಮಿಸ್ಟಿಕಲ್ ನೈಟ್. ನಾವು ಅವರು ಈ ಹುಡುಗರ ಹತ್ರ ಸಿಕ್ಕಿದ್ದು, ಅವ್ರು ಆಮೇಲೆ ಈ ಬಾಬಾ ಸಿಕ್ಕಿದ್ದು, ಆಮೇಲೆ ನಾವು ಕಾಮಾಖ್ಯ ಟೆಂಪಲ್ ಬಗ್ಗೆ ಮಾತಾಡ್ತಿದ್ದೀವಿ, ಈ ಕಡೆ ಕಾಮಾಖ್ಯದ ಪುರೋಹಿತರು ಸಿಗ್ತಾರೆ, ಅವ್ರ ಹತ್ರ ನಾವು ಮಾತಾಡ್ತೀವಿ, ನಾವು ಫೋಟೋ ತೆಗಿತೀವಿ, ಅವ್ರು ನಮಗೆ ಒಂದಷ್ಟು ಒಳ್ಳೆ ಮಾತಾಡ್ಸ್ತಾರೆ. ಅವ್ರು ನನಗ್ ಮರಾಠಿಯಲ್ಲಿ ಮಾತಾಡಿ ಸೈಡಿಗೆ ಕರ್ಕೊಂಬಂದ್ ನನಗೆ ಇನ್ನೊಬ್ರಿಗೆ ಒಂದ್ ಬಟ್ಟೆ ಪೀಸ್ ಕೊಟ್ರು. ಕೊನೆಗೂ ನನಗ್ ಸಿಕ್ತಲ್ಲ ಅಂತ ಒಂದ್ ಸಂತೋಷ. ಹೇಳಿದ್ರು ಯಾರಿಗೂ ತೋರಿಸ್ಬೇಡ, ಯಾರಿಗೂ ಹೇಳ್ಬೇಡ ಅಂತ ನಾನು ಈಗ ಹೇಳ್ತಿದ್ದೆ. ಬಟ್ ದಿಸ್ ಇಸ್ ಅ ಡಿವೈನ್ ಎಕ್ಸ್ಪೀರಿಯನ್ಸ್. ಇದೆಲ್ಲ ಇನ್ನು ಶೇರ್ ಮಾಡ್ಕೊಳ್ಳದೆ ಇದ್ರೆ, ಒಳಗೆ ಹುದುಕಿದ್ರೆ ಅದಷ್ಟು, ಇನ್ನು ಶೇರ್ ಮಾಡಿದ್ರೆ ಎಲ್ಲರಿಗೂ ಒಂದು ಶೇರ್ ಮಾಡ್ಕೊಳ್ಳೋ ಹ್ಯಾಪಿನೆಸ್ ಇಸ್ ಡಿಫ್ರೆಂಟ್, ನಮಗೂ ಜಾಸ್ತಿ ಇರುತ್ತೆ. ಹೀಗೆ ನಾನು ಈಗ ಯಾರ್ಯಾರು ಬರ್ತಾರೆ ಅಂತ ಹೇಳಿದ್ರಲ್ಲ, ಅವತ್ತಿಂದ ನಾನಂದೆ ಲಾಟ್ಸ್ ಹ್ಯಾಪನಿಂಗ್ ಟು ನೈಟ್. ಅವರು ಇಬ್ರು ನ್ಯೂಯಾರ್ಕ್ ಇಂದ ಬಂದಿದ್ರು. ನಾನು ಹೇಳಿದೆ, ಇಲ್ಲಿಗೆ ನಕ್ಷತ್ರಗಳು ಬಂದು ರಾತ್ರಿ ಗಂಗೆಯಲ್ಲಿ ಸ್ನಾನ ಮಾಡಿ ಹೋಗುತ್ತಂತೆ, ನಮಗೆ ಅಷ್ಟು ಪುಣ್ಯ ಇದ್ರೆ ನಾವು ನೋಡ್ಬೋದೇನೋ, ಮಧ್ಯರಾತ್ರಿ 3 ರಿಂದ 4 ಗಂಟೆಗೆ ನಡಿ ಸಂಗಮಕ್ಕೆ ಹೋಗೋಣ ಅಂತ ಕೇಳಿದೆ. ಅಂತ ಹೇಳಿ ನಾನು ಫೋನ್ ತೆಗೆದು ಹಿಂಗ್ ನೋಡ್ತೀನಿ, ಸ್ಕ್ರೀನ್ ಸೇವರ್ ಚೇಂಜ್ ಆಗ್ತಿರ್ತ. ಹೌದಾ, ಆ ಸ್ಕ್ರೀನ್ ಸೇವರ್ ನೋಡಿದ್ರೆ ಹಿಂಗೆ ನಕ್ಷತ್ರಗಳು ಹಿಂಗ್ ನದಿಯಲ್ಲಿ ಬೀಳ್ತಿರುತ್ತಲ್ಲ, ಆ ಒಂದು ಸ್ಕ್ರೀನ್ ಶಾಟ್ ಇತ್ತು. ಹಿಂಗ್ ಫೋನ್ ಸ್ಕ್ರೀನ್ ಸೇವರ್ ಬಂದಿತ್ತು ಅದಾಗಿ ಆಟೋಮೆಟಿಕ್ ಆಗಿ. ನಾನು ಅವ್ರಿಗೆ ತೋರಿಸ್ದೆ, ಸರ್ ಹಿಂಗ್ ಬಂದಿದೆ ಅಂತ. ಅರೆ ದೆನ್ ವಿ ಶುಡ್ ಗೋ, ಎವ್ರಿಥಿಂಗ್ ಇಸ್ ಕಮಿಂಗ್ ಟುಗೆದರ್. ಎಲ್ಲಿ ನೋಡಿದ್ರೆ 1008 ಅಂತ ಕಾಣಿಸ್ತಿತ್ತು. ಆಮೇಲೆ ನೋಡಿದ್ರೆ ಎಸ್, ಅಲ್ಲೊಂದು ಕಾರು, ಅದು ನೋಡಿದ್ರೆ 1008 ಅಂತ ಅದ್ರ ನಂಬರ್. ಆಮೇಲೆ ವೆನ್ ಯು ಆರ್ ದೇರ್ ಇನ್ ದಟ್ ಪ್ಲೇಸ್, ಇಷ್ಟೆಲ್ಲ ಆಗ್ತಾ ಇದೆ, ಯು ಮೀಟ್ ಪೀಪಲ್ ಹೂ ಹ್ಯಾವ್ ಡನ್ ಸೋ ಮೆನಿ ಸಾಧನೆ. ಈ ರೀತಿ ಸಿಗ್ತಾರೆ, ಬಾಬಾಗಳು ಕರೆದು ಒಳ್ಳೆ ಊಟ ಹಾಕ್ತಾರೆ, ಏನು ನಿರೀಕ್ಷೆ ಇಲ್ಲದೆ. ಸಕ್ಕತ್ತಾಗಿತ್ತು ಅವತ್ತು ನೈಟು. ಸರಿ ನಡೀರಿ, ಇಲ್ಲಿಂದ ಇನ್ನು 6 ಕಿಲೋಮೀಟರ್ ಸಂಗಮಕ್ಕೆ ನಡೆಯೋಣ ಅಂತ ಹೊರಟ್ವಿ. ಸರಿ ಸುಮಾರು 1 ಗಂಟೆ 1.5 ಗಂಟೆ ರಾತ್ರಿ ಸಂಗಮದ ಕಡೆ ಹೋಗ್ತಾ ಇದೀವಿ. ಲಕ್ಷ ಜನ, ಲಕ್ಷ ಲೈಟ್ಸ್ ಈ ರೀತಿ. ಮತ್ತೆ ರೋಡಲ್ಲಿ ಇದ್ರ ಮುಂದೆಲ್ಲ ಮಲಗಿರುವಂತ ಜನಗಳದೊಂದು ದೃಶ್ಯ. ಹಂಗೆ ಹೋದ್ವಿ, ಅಲ್ಲಿ ಕೂತ್ವಿ. ನಾನು ಏನೋ ಹಾಗೆ ಬಿಡತ್ತೆ ಮಾಡೇ ಬಿಡೋಣ ಅಂತ ಹೇಳಿ 5 ನಿಮಿಷ ಕಣ್ಮುಚ್ಚಿ ಕೂತೆ. ಓಂ ನಮ ಶಿವಾಯ ಅಂದೆ, ಓಂ ಅಂದೆ, ಡೀಪ್ ವಾಯ್ಸ್ ಅಲ್ಲೂ ಓಂ ಅಂದೆ, ಕಣ್ಬಿಟ್ಟೆ, ಆಕಾಶದ ಕಡೆ ನೋಡ್ದೆ. ಅಶ್ವಿನಿ ದೇವತೆಗಳು ಸಂಗಮಕ್ಕೆ ಬಂದು ಸ್ನಾನ ಮಾಡಿ ಹೋಗಿ ನೋಡೋ ಅಷ್ಟು ಪುಣ್ಯ ನಾನು ಮಾಡಿಲ್ಲ ಅಂತ ಅನ್ನಿಸ್ತು. ಏನು ಕಾಣಿಸ್ಲಿಲ್ಲ, ಸಿಕ್ಕಾಪಟ್ಟೆ ಇದಿತ್ತು, ಫಾಗ್ ಇತ್ತು. ಆಮೇಲೆ ಹಿಂದ್ಗಡೆ ಬಂದಿರಬಹುದು ಅಂತಾನು ನಾವು ಸಮಾಧಾನ ಮಾಡ್ಕೊಂಡು, ಬಟ್ ಓವರ್ ಆಲ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಮಧ್ಯರಾತ್ರಿ 3 ಗಂಟೆಗೆ ನದಿಲಿ ಸ್ನಾನ ಮಾಡಿ, ಗಂಗೆಗೆ ಆರತಿ ಮಾಡಿ, ಕೆಲವರೆಲ್ಲ ನಮಸ್ಕಾರ ಮಾಡುವಂಥದ್ದು. ಇದ್ರದ್ದು ಈ ನಂಬಿಕೆ, ಇದರಿಂದ ಅವ್ರಿಗೆ ಏನು ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ಡಿವೋಷನ್ ಇದೆಲ್ಲ, ಅದೆಲ್ಲ ನಮಗೆ ಇಟ್ ಹ್ಯಾಸ್ ಆಲ್ವೇಸ್ ಟೇಕನ್ ಅಸ್ ಬೈ ಸರ್ಪ್ರೈಸ್. ಅಂಡ್ ದಿಸ್ ಈಸ್ ವೆರಿ ಓವರ್ವೆಲ್ಮಿಂಗ್. ಮೋಸ್ಟ್ ಆಫ್ ದ ಟೈಮ್ಸ್ ಕಣ್ಣು ಮಾಯಿಶ್ಚ್ ಆಗಿರ್ತಿತ್ತು, ಆ ಒಂದು ರೀತಿ ಅನುಭವ. ದಿಸ್ ಇಸ್ ಅಬೌಟ್ ದಟ್ ನೈಟ್. Baba, time check. How much time we have? Can I go further? Okay. ಆಮೇಲೆ ಮಾರನೇ ದಿನ ನಾವ್ ಹೀಗೆ ಹೋಗ್ತಾ ಇದ್ವಿ. ಅಲ್ಲಿ ನಾಗಸಾಧುಗಳನ್ನ ನೋಡ್ಬೇಕು ಅಂತ ಅಲ್ಲಿ ಒಬ್ರು ಅಘೋರಿ ಬಾಬಾ ಇದ್ರು. ಬಟ್ ಬ್ಯಾನರ್ ಎಲ್ಲ ನೋಡಿದ್ರೆ ಕನ್ನಡದಲ್ಲಿ. ಸರಿ ಹೋದ್ವಿ, ಮಾತಾಡಿದ್ವಿ. ಅವ್ರ ಹೆಸರು ಅವರು ಅಘೋರಿ ಆನಂದ ಅಖಾಡದವರು. ಅವ್ರ ಹೆಸರು ಧನಂಜಯ್ ಅಘೋರಿ ಬಾಬಾ ಅಂತ. ಅವರ ಆನಂದ ಅಖಾಡ ಆದ್ರಿಂದ ಅವರಿಗೆ ಗಿರಿ ಅಂತ ಹೆಸರು. ಸೊ ಅಘೋರಿ ಧನಂಜಯ್ ಗಿರಿ ಬಾಬಾ.
ಕನ್ನಡದವರು ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಮಗೆ ತುಂಬಾ ಆಶ್ಚರ್ಯ ಆಯ್ತು. ನಾವೆಲ್ಲ ನಾಗಪ್ರಸಾದಗಳ ಹತ್ರ ಹಿಂದಿಲಿ ಮಾತಾಡೋ ಅಭ್ಯಾಸ, ಇವರು ಕನ್ನಡ ಮಾತಾಡ್ತಾರೆ. ನಮಗೆ ಒಂಥರ ಏನೋ ಒಂದು ನಮ್ಮವರು ಅನ್ನೋ ಖುಷಿ. ಅಲ್ಲೇ ಕೂತ್ವಿ, ತುಂಬಾ ಹೊತ್ತು ಮಾತಾಡಿದ್ವಿ. ಅವ್ರ ಹತ್ರ ಅವ್ರು ಹೇಳಿದ್ರು, ಅವ್ರು ಮುಂಚೆ ಮಾರ್ಷಲ್ ಆರ್ಟ್ ಟ್ರೈನರ್. ಯಾಕೋ ಅವ್ರಿಗೆ ಒಂದ್ಸಲಿ, ಮತ್ತೆ ಅವ್ರು ಟ್ರೈನ್ ಮಾಡ್ತಿದ್ದು ಬರೀ ಹೆಣ್ಣು ಮಕ್ಕಳಿಗಂತೆ. IIT ಅಲ್ಲ, ಅವರು ಇದು ಇಲ್ಲ IIT ಅಲ್ಲ, ಅವರು ಡಿಪ್ಲೊಮಾ ಮಾಡಿರೋದೇನು, ಡಿಪ್ಲೊಮಾ ಇನ್ ಮಾರ್ಷಲ್ ಆರ್ಟ್ಸ್ ಟ್ರೈನರ್ ಅವರು. ನಾನು ಕೇಳಿದೆ, ಏನು ನಿಮಗೆ ಈ ರೀತಿ ಒಂದು ಪ್ರೇರಣೆ ಅಂತ. ಅವ್ರು ಹೇಳಿದ್ದು ಹೇಗೋ ಹಾಗೆ ಹೇಳ್ತೀನಿ. ಅವ್ರು ಹೇಳಿದ್ದಿಷ್ಟೇ, ನೋಡಿ ನೋಡಿ, ನಾನು ಬಂದಿದ್ದೆ ಒಂದು ಯೋನಿಯಿಂದ. ಈಗ ನಾನು ದೊಡ್ಡವನಾಗಿ ಅದೇ ಯೋನಿ ಜೊತೆ ಸಂಬಂಧ ಇಟ್ಕೊಳ್ಳೋದು ಅದಕ್ಕೆ ಎಷ್ಟು ಅದೆಂತಹ ಶಕ್ತಿ. ನಾನು ಅದ್ರ ಜೊತೆ ಸಂಬಂಧ ಇಟ್ಕೊಳ್ಳೋದು ಸರಿಯಲ್ಲ ಅನ್ನಿಸ್ತು. ನನಗೆ ಆ ಸಂಸಾರ ಜೀವನ ಬೇಡ ಅನ್ನಿಸ್ತು. ಹಾಗಾಗಿ ನಾನು ಈ ಅಘೋರಿ ಪಂಥ ಹಿಡಿದೆ. ಅದು ಏನೋ ಹಿ ವಾಸ್ ಲೈಕ್, ಇದು ಕಾಳಿ ಮಾ ತರ, ಅದರಷ್ಟು ಶಕ್ತಿ ಇರುವಂತದ್ದು. ಅದ್ರ ಜೊತೆ ಸಂಬಂಧ ಬೇಡ ಅಂತ ನಾನು ಈ ರೀತಿ ಒಂದು ಅಘೋರಿ ಪಥ ಹಿಡಿದಿದ್ದೀನಿ ಅಂತ ಹೇಳಿದ್ರು. ಅವ್ರ ಜೊತೆ ನಾನು ಸಾಕಷ್ಟು ಮಾತಾಡಿದ್ವಿ. ಅಲ್ಲಿ ಕೂತಾಗ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ಅವ್ರ ಹತ್ರ ತುಂಬಾ ಶಕ್ತಿ ಇದೆ ಅನ್ನಿಸ್ತು. ಸೊ ಅವ್ರದ್ದೊಂದಷ್ಟು ಫೋಟೋಗಳು ಅವ್ರಿಗೆ ಕೇಳಿದೆ, ಮೌನಿ ಅಮಾವಾಸ್ಯೆ ಶಾಹಿ ಸ್ನಾನಕ್ಕೆ ನಾವು ಬರ್ಬೋದಾ ಅಂತ. ನಾವು ಕನ್ನಡದಲ್ಲೆಲ್ಲ ಒಂದಷ್ಟು ಜನ ಸೇರ್ಸಿದ್ರು ಅವರು. ಪರವಾಗಿಲ್ಲ ಬನ್ನಿ, 3 ಗಂಟೆಗೆ ಬನ್ನಿ ನನ್ನ ಟೆಂಟ್ ಹತ್ರ, ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ. ಯಾಕೆಂದ್ರೆ ಮೌನಿ ಅಮಾವಾಸ್ಯೆ ಶಾಹಿ ಸ್ನಾನದ ಪ್ರೊಸೆಷನ್ಗೆ ಎಲ್ಲರನ್ನೂ ಬಿಡೋದಿಲ್ಲ. ಸೊ ಕೆಲವ್ರನ್ನ ಮಾತ್ರ, ಯಾರ್ಯಾರ ಹತ್ರ ಟ್ಯಾಗ್ ಇರುತ್ತೋ, ಅಖಾಡಕ್ಕೆ ಸಬ್ಸ್ಕ್ರೈಬ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಬಿಡ್ತಾರೆ. ಬಟ್ ಬಾಬಾ ನಮ್ಗೆ ಇವ್ರು ನಮ್ಮ ಕಡೆಯವರು ಅಂತ ಹೇಳಿ ನಮ್ಮನ್ನು ಒಳಗೆ ಕರ್ಕೊಂಡು ಹೋದ್ರು. ಲಕ್ಷ್ಮಿನ ಕರ್ಕೊಂಡು ಹೋಗ್ಲಿಲ್ಲ, ಯಾಕೆಂದ್ರೆ ನಾನು ಮೊದಲತ್ತೆ 1 ಗಂಟೆಗೆ ಹೊರಟಿದ್ದೆ, 1:15. ಬಟ್ ಲಕ್ಷಾಂತರ ಜನ, ಅಲ್ಲಿ ಲಕ್ಷ್ಮಿ ಬರೋದು ಬೇಡ ಅನ್ಸಿತ್ತು. ಹೋದೆ, ನುಗ್ಲು ಹೇಗೋ ಹೋಗಿ ಸೇರ್ಕೊಂಡ್ವಿ. ಅಲ್ಲಿದ್ವಿ ಎಲ್ಲರೂ ಒಟ್ಟಿಗೆ. ಅವಾಗ ಒಬ್ರು ಬಂದು ಒಂದಷ್ಟು ಜನನ್ನ ಹಿಂಗೆ ಹತ್ತತ್ತೆ ಜನ ಹಿಂಗೆ ಕರ್ಕೊಂಡು ವಾಪಸ್ ಹೋಗ್ತಾ ಇದ್ರು. ಮತ್ತೆ ಅಲ್ಲಿ ಈ ರಥಗಳನ್ನ ಮಾಡಿರ್ತಾರೆ ಬೇರೆ ಬೇರೆ ಅಖಾಡಾಗಿ, ನೀವು ನೋಡೋ ಹಾಗೆ. ಅಲ್ಲಿರುವಂತಹ ಸಿಯರ್ಸ್ ಮತ್ತೆ ಸಾಧುಗಳನ್ನೆಲ್ಲ, ಅವ್ರನ್ನೆಲ್ಲ ಅವ್ರ ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಏನಕ್ಕೆ ಅಂತ ಅರ್ಥ ಆಗ್ಲಿಲ್ಲ. ಪ್ರೊಸೆಷನ್ ಏನ್ ಮಾಡಿದ್ರು ಹೊರಡ್ತಾ ಇಲ್ಲ. ಆಮೇಲೆ ನಮ್ಮ ಹತ್ರ ಬಂದ್ರು, ನೀವು ಹೊರಗ್ನೋರು ಒಳಗ್ನೋರು ಅಂದ್ರು. ಇಲ್ಲ, ನಾವು ಧನಂಜಯ ಗಿರಿ ಬಾಬಾ ಕರ್ಕೊಂಬಂದಿದ್ದಾರೆ ಅಂತಂದ್ರೆ. ಅವ್ರಂದ್ರು, ನೋಡಿ ಸಂಗಮದಲ್ಲಿ ಏನೋ ಅವಘಡ ಆಗಿದೆ, ಹಾದ್ಸ ಆಗಿದೆ, ಈಗ ನಾವು ಅಲ್ಲಿ ಹೋಗೋದು ಬೇಡ. ನಾವು ಜೋರಾಗಿ ಅನೌನ್ಸ್ ಮಾಡಿದ್ರೆ ಇಲ್ಲೂ ಕಾಲ್ ತುಳಿತಾ ಎಲ್ಲ ಆಗ್ಬೋದು. ಅದಕ್ಕೆ ಒಬ್ಬೊಬ್ಬರಿಗೆ ಬಂದು ಹೇಳ್ತಿದ್ದೀವಿ, ನೀವು ವಾಪಸ್ ಹೋಗ್ಬಿಡಿ ಅಂತ ಅಂದ್ರು. ಫಸ್ಟ್ ಅನ್ನಿಸ್ತು ಅವ್ರೇನೋ ಕ್ರೌಡ್ ಕಂಟ್ರೋಲ್ ಮಾಡಕ್ ಹೇಳ್ತಿರ್ಬೋದೇನೋ ಅಂತ. ಆಮೇಲೆ ಏನಕ್ಕೆ ಯಾಕೆ ಸುಮ್ಮನೆ ಅಂತ ಹೇಳಿ ನಾವು ವಾಪಸ್ ಹೋದ್ವಿ. ಆಮೇಲೆ ಸುದ್ದಿ ಬಂತು, ಅಲ್ಲಿ ಕಾಲ್ ತುಳಿತ ಆಗಿದೆ, ತುಂಬಾ ಜನ ಸತ್ತೋಗಿದ್ದಾರೆ ಅಂತ. ತುಂಬಾ ಬೇಜಾರಾಯ್ತು. ಎಷ್ಟು ಎಂಥೂಸಿಯಾಸಮ್ ಇತ್ತು, ಈ ಎನರ್ಜಿ ತೋರಿಸ್ಬೇಕು ಅಂತ. ನಮ್ಮ ಬಾಬಾನು ಹೇಳಿದ್ರು, ಬನ್ನಿ ಇದ್ರದ್ದು ನಮ್ಮ ಅಘೋರಿಗಳದ್ದು, ನಾಗಬಾಬಾಗಳದ್ದು ಶಕ್ತಿ ಏನು ಇದೇನು ಅಂತ ನಿಮಗೂ ಗೊತ್ತಾಗತ್ತೆ, ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ರು. ಆಮೇಲೆ ಅವ್ರು ಸಿಕ್ಕರು, ಹೀಗಾಗ್ಬಿಡ್ತಂತೆ ಗುರುಗಳೇ ಅಂದೆ. ಹೌದು, ನೀವೆಲ್ಲ ವಾಪಸ್ ಹೋಗ್ಬಿಡಿ ಅಂತ ಅಂದ್ರು. ವಾಪಸ್ ಬಂದೆ, ತುಂಬಾ ಬೇಜಾರಾಯ್ತು. ಸಡನ್ ಆಗಿ ಏನೋ ಒಂಥರ ಕಂಪ್ಲೀಟ್ಲಿ ಡಿಸಪಾಯಿಂಟೆಡ್ ಫೀಲಿಂಗ್. ಕ್ಯಾಮ್ರಾ ಸೈಡಿಗಿಟ್ಟೆ, ಈ ಒಂದು ಗಳಿಗೆ ಯಾಕೆ ಫೋಟೋ ಹೊಡೆಯೋದು ಅಂತ. ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಅವತ್ತಿನ ಸನ್ರೈಸು ವಾಪಸ್ ಬರ್ತಾ ಇಷ್ಟು ಬ್ಯೂಟಿಫುಲ್ ಆಗಿತ್ತು. ಬಟ್ ದೇವರು ಒಂದಷ್ಟು ಜನಕ್ಕೆ ಈ ಒಂದು ಮೌನಿ ಅಮಾವಾಸ್ಯೆ ದಿನದ ಸನ್ರೈಸ್ನ ಇಲ್ಲ ಮಾಡಿದ್ನಲ್ಲ ಅಂತ ದೇವ್ರ ಮೇಲೆ ತುಂಬಾ ಬೇಜಾರಾಯ್ತು. ಈ ದೇವ್ರ ದಿಂಡ್ರು ಅನ್ನೋದೆಲ್ಲ ಸುಮ್ಮನೆ ಬೋಕಾಳಿ ಅಂತ ಅನ್ನಿಸ್ತು ಒಂದು ಇದಕ್ಕೆ. ಹೀಗಾಯ್ತಲ್ಲ, ಇಷ್ಟು ಜನ ಎಷ್ಟು ಆಸೆಲ್ ಬಂದಿದ್ರು, ಸತ್ತೋಗ್ಬಿಟ್ರಲ್ಲ ಅಂತ ತುಂಬಾ ಬೇಜಾರಾಯ್ತು. ಸಚ್ ಎ ಬ್ಯೂಟಿಫುಲ್ ಸನ್ರೈಸ್, ಏನೋ ಕೆಲವರು ಇರಲಿಲ್ಲ ನೋಡಕ್ಕೆ. ಇದೇ ಬೇಜಾರಲ್ಲಿ ವಾಪಸ್ ಹೋದೆ ಟೆಂಟ್ಗೆ. ಅವತ್ತಿನ ದಿನ ಬೆಳಿಗ್ಗೆ 5 ಗಂಟೆಗೆ ಲಕ್ಷ್ಮಿ ಅಲ್ಲಿದ್ದವ್ರ ಜೊತೆ, ಕಲ್ಪವಾಸಿಗಳ ಜೊತೆ ಎದ್ದು ಹೋಗಿ ಮೌನಿ ಅಮಾವಾಸ್ಯೆ ಮುಹೂರ್ತದ ಟೈಮಲ್ಲಿ ಅವಳು ಸ್ನಾನ ಮಾಡಿದ್ಲು. ಹೇಳಿದ್ಲು, ಹಿಂಗೆಲ್ಲ ಮಾಡಿದೆ ವೆಂಕಿ ಅಂತ. ಅದೊಂದು ನನಗೆ ತುಂಬಾ ಖುಷಿ ಆಯ್ತು ಅವಳಿಗೋಸ್ಕರ. ವಾಪಸ್ ಬರ್ತಾ ಅಲ್ಲಿ ನಾಗ ಸಾಧುಗಳು ಕುಂಭ ಪೂಜೆ ಮಾಡ್ತಾರೆ. ಅವ್ರಗಳಿಗಿನ್ನೂ ವಿಷಯ ತಲುಪಿರ್ಲಿಲ್ಲ, ಅವರೆಲ್ಲ ಕುಂಭ ಪೂಜೆಯಲ್ಲಿ ಬ್ಯುಸಿ ಇದ್ರು. ಅಲ್ಲೆಲ್ಲ ಒಂದಷ್ಟು ತುಂಬಾ ಚೆನ್ನಾಗಿತ್ತು. ಅಲ್ಲಿ ನಿಂತು ಅದೆಲ್ಲ ನೋಡಿ ಸ್ವಲ್ಪ ಒಂದಷ್ಟು ಫೋಟೋಗ್ರಫಿ ಮಾಡಿದೆ. ಇವರೆಲ್ಲರೂ ಮೌನಿ ಅಮಾವಾಸ್ಯೆ ಶಾಹಿ ಸ್ನಾನ ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ಎಲ್ಲ ಒಂದು ದೊಡ್ಡ ಪ್ರೊಸೆಷನ್ ನಾವು ಹೋಗ್ಬೇಕಿತ್ತು, ತುಂಬಾ ಅದ್ಭುತವಾಗಿರ್ತಿತ್ತು. ಬಟ್ ಇಟ್ಸ್ ಓಕೆ, ಮಿಸ್ ಆಯ್ತು. ಆಮೇಲೆ ಇವರೆಲ್ಲರೂ ವಾಪಸ್ ಅವ್ರವ್ರ ಅಖಾಡಕ್ಕೆ ಹೊರಟೋದ್ರು.
ಸಾಧುಗಳ ಬಗ್ಗೆ ಮಾತಾಡಬೇಕು ಅಂದ್ರೆ ನಾಗಾ ಸಾಧು ಅಂದ್ರೆ ನಮಗೆಲ್ಲರೂ ಒಂದೇ ತರ ಕಾಣ್ತಾರೆ. ಬಟ್ ಇನ್ ದ ಇಂಟ್ರೆಸ್ಟ್ ಆಫ್ ಟೈಮ್ ಇದ್ರ ಬಗ್ಗೆ ಒಂಚೂರು ಬರೆಯೋಣ ಅನ್ಕೊಂಡಿದ್ದೆ. ಆಮೇಲೆ ಬುಕ್ಕಲ್ಲಿ ಓದಿರೋದು ಅದನ್ನೇ ನಾನು ಬರೆಯೋದು ಅಂತೇಳಿ ಬುಕ್ಕಿನ ಸ್ಕ್ರೀನ್ ಶಾಟನ್ನೇ ಹಾಕ್ಬಿಟ್ಟಿದ್ದೀನಿ. ನೋಡಿ, ಆನಂದ ಅಖಾಡ ಇದೆಲ್ಲ ಶಂಕರಾಚಾರ್ಯರು ಶುರು ಮಾಡಿದ್ದು ಫಸ್ಟ್. ಆನಂದ ಅಖಾಡ ಇಸ್ ದ ಓಲ್ಡೆಸ್ಟ್, 856ನೇ ಇಸ್ವಿದು. ಅದಾದ್ಮೇಲೆ ನಿರಂಜನಿ ಅಖಾಡ, ಜೂನಾ ಅಖಾಡ, ಅವಾಹನ್, ಅಟಲ್, ನಿರ್ವಾಣಿ, ಈ ರೀತಿ ಬೇರೆ ಬೇರೆ ಅಖಾಡಗಳು ಶುರುವಾಗಿದೆ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ನಾಗಾ ಸಾಧುಗಳು ಅವ್ರವ್ರದ್ದು ಒಂದು, ದೀಸ್ ಆರ್ ಲೈಕ್ ಬೇಸಿಕಲಿ ಟೀಮ್ಸ್, ಡಿಫ್ರೆಂಟ್ ಟೀಮ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ಸ್ಟ್ರಕ್ಚರ್ ಟು ಅಚೀವ್ ವಾಟ್ ದೇ ಹ್ಯಾವ್ ಟು ಅಚೀವ್, ವಿಚ್ ಇಸ್ ಸೇವಿಂಗ್ ಅವರ್ ಧರ್ಮ. ಅವ್ರದ್ದು ಬೇರೆ ಇದಿರುತ್ತೆ ಐಡೆಂಟಿಫೈ ಮಾಡಕ್ಕೆ. ಆನಂದ ಅಖಾಡದವರು ಅವರ ಜಟೆನ ಬಲಕ್ಕೆ ಕಟ್ಟಿರ್ತಾರೆ, ಜೂನಾದವರು ಎಡಕ್ಕೆ ಹಾಕಿರ್ತಾರಂತೆ, ಇನ್ ಕೆಲವರು ಬಿಟ್ಟಿರ್ತಾರೆ. ಈ ರೀತಿ ಬೇರೆ ಬೇರೆ ಅವ್ರದ್ದೇ ಒಂದಷ್ಟು ಸ್ಟೈಲ್ ಇದೆ. ಆ ರೀತಿ ಬೇರೆ ಬೇರೆ ಅಖಾಡಗಳಿರುತ್ತೆ. ಮತ್ತೆ ಬೇರೆ ಬೇರೆ ಹೆಸರುಗಳು ಇರುತ್ತೆ. ಇಲ್ಲಿ ನೋಡಿ, ಗಿರಿ, ಪುರಿ, ಭಾರತಿ, ವನ, ಅರಣ್ಯ, ಪರ್ವತ. ಸೊ ದಿಸ್ ಇಸ್ ಎ ವೆರಿ ಗುಡ್ ಬುಕ್. ಇಂಡಿಯನ್ ಸಾಧುಗಳ ಬಗ್ಗೆ ತುಂಬಾ ಚೆನ್ನಾಗಿದೆ. ಶೈವೈಟ್ಸ್, ವೈಷ್ಣವೈಟ್ಸ್, ಅದ್ರ ಬಗ್ಗೆ ಎಲ್ಲ ಬೇರೆ ಬೇರೆ, ಮತ್ತೆ ಪಂಜಾಬಿಂದ ಬರುವಂತಹ ಸಾಧುಗಳು ಎಲ್ಲ, ಸನಾತನದಲ್ಲಿ ಬರುವಂತಹ ಅದ್ರ ಬಗ್ಗೆ ಎಲ್ಲ ಹೇಗೆ ಎವಾಲ್ವ್ ಆಯ್ತು ಅಂತ ಬರೆದಿದೆ. ಈ ಬುಕ್ ತುಂಬಾ ಚೆನ್ನಾಗಿದೆ, ಆಸಕ್ತಿ ಇದ್ದವರು ಓದಬಹುದು. ಇದು ಒಂದಷ್ಟು ಇನ್ಫಾರ್ಮೇಶನ್. ಕಮಿಂಗ್ ಬ್ಯಾಕ್, ಅವತ್ತಿನ ದಿನ ನನಗೆ ತುಂಬಾ ಬೇಜಾರಾಗಿತ್ತು, ನನ್ನ ಶಾಹಿ ಸ್ನಾನ ಆಗಿಲ್ಲ ಅಂತ. ಥ್ರೂ ಔಟ್ ದ ಡೇ ಮಲಗಿದೆ, ಯಾಕಂದ್ರೆ ರಾತ್ರಿ ಎಲ್ಲ ಓಡಾಡಿದ್ದೆ. ಸಂಜೆ ಎದ್ದು ಲಕ್ಷ್ಮಿ ಬಾ ಗಂಗೆಯಲ್ಲಿ ಸ್ನಾನ ಮಾಡೋಣ ಅಂತ, ನಾನು ಮಾಡ್ತೀನಿ ಅಂತ ಹೋದೆ. ನನಗೆ ಡಿಸಪಾಯಿಂಟ್ ಆಗ್ಬಾರ್ದು ಅಂತ ಅಗೇನ್ ಅವತ್ತು ನೋಡಿ ಎಷ್ಟು ಚೆನ್ನಾಗಿತ್ತು. ನಾವಲ್ಲಿ ಹೋಗಿ ಸ್ನಾನ ಮಾಡಿದೆ. ರಾಜಸ್ಥಾನದಿಂದ ಬಂದಂತ ಒಂದು 5-6 ಜನ ಇಲ್ಲಿ ಕೂತ್ಕೊಂಡು ಭೈರವನ ಯಾಗ ಮತ್ತೆ ಕುಂಭ ಪೂಜೆ ಎಲ್ಲ ಮಾಡ್ತಾ ಇದ್ರು. ನಮ್ಮನ್ನು ಬಾ ಕೂತ್ಕೊಂಡು, ನಾವು ಅವ್ರ ಜೊತೆ ಕೂತ್ಕೊಂಡು ನಾವು ಅದರಲ್ಲಿ ಭಾಗವಹಿಸಿ ತುಂಬಾ ಚೆನ್ನಾಗಿತ್ತು. ಅವ್ರ ಮಂತ್ರ ಎಲ್ಲ ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ, ಉಚ್ಚಾರಣೆ ಅದು ಅದ್ಭುತವಾಗಿತ್ತು. ಗೂಸ್ ಬಂಪ್ ಮೊಮೆಂಟ್ಸ್ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಯಾರು ಅಂತ ಮರ್ತೋಬಾರ್ದು ಅಂತಿಲ್ಲ, ಅವ್ರದ್ದು ನೇಮ್ ಪ್ಲೇಟ್ ಹಾಕ್ಬಿಟ್ಟಿದ್ದೀನಿ. ಶ್ರೀ ಜಗದ್ಗುರು ಶಂಕರಾಚಾರ್ಯ ದ್ವಾರಕಾ ಶಾರದಾ ಏವಂ ಜ್ಯೋತಿಷ್ ಪೀಠಾಧೀಶ್ವರ್ ಸ್ವಾಮಿ ಶ್ರೀ ಪ್ರಜ್ಞಾನಾನಂದ ಸರಸ್ವತಿ ಜಿ ಮಹಾರಾಜ್ ಇವರು ತಮ್ಮ ಒಂದು ದೊಡ್ಡ ಕಾರಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಒಂದಿಗೆ ಸ್ನಾನಕ್ಕೆ ಅಂತ ಬಂದ್ರು. ಈ ತರ ಪೊಲೀಸ್ ಪ್ರೊಟೆಕ್ಷನ್, ಈ ತರ ಪ್ರಿವಿಲೇಜ್ ಅಲ್ಲಿ ಬರೋರ್ನ ನೋಡಿದ್ರೆ ನನಗೆ ಇವ್ರೆ, ನಾವೇ ಬೇರೆ ಸಾಧುಗಳೆಲ್ಲ ಹಂಗೆ, ಇವ್ರು ಮಾತ್ರ ಹಿಂಗೆ ಅಂತ ಸ್ವಲ್ಪ ಮನಸ್ಸಲ್ಲಿ ಅವರ ಬಗ್ಗೆ ಧೋರಣೆ ಬಂತು. ಅದ್ರ ಹಿಂಗೆ ಅವರು ಸ್ನಾನ ಮಾಡಿದ್ರು, ಅವ್ರ ಕೋಲ್ ಹಿಡಿಯಕ್ ಒಬ್ರು, ಅವ್ರ ಕೈ ಹಿಡಿಯಕ್ ಒಬ್ರು, ಆಮೇಲೆ ಅವ್ರ ದೀಪ ಅವ್ರು ಬಿಡೋದು ಅವರು, ಬಟ್ ಹಚ್ಕೊಡೋದೆಲ್ಲ ಬೇರೆಯವರು. ಇದೆಲ್ಲ ನೋಡಿ ಏನಪ್ಪಾ ಅನ್ನಿಸ್ತು. ಆದ್ರೆ ಅವರು ಆಚೆ ಬಂದ್ರು. ಈ ಪಕ್ಕದಿರೋ ಹೆಂಗ್ಸು, ಬಾಬಾಜಿ ಸ್ವಾಮೀಜಿ ಒಂದ್ ಫೋಟೋ ಅಂತ, ಪಾಪ ಅವ್ರು ನದಿ ತೀರದಲ್ಲಿದ್ದಾರೆ, ಅವ್ರನ್ನ ದೂಡೋ ಹಾಗೆ ಫೋಟೋ ಹೊಡೆಯಕ್ ಹೋಗ್ತಿದ್ದಾಳೆ. ಅವರು ಎಷ್ಟು ಮುಗ್ಧ, ಎಷ್ಟು ಸ್ವೀಟ್ ಆಗಿ ಮಾತಾಡೋದಂದ್ರೆ, ಮೇ ಥೋಡ ಉಪರ್ ಆತ ನಾವು ತಬ್ ಲೇಲೆಂಗೆ ಆ ತರ ಅಂದ್ರು. ಮೇಲ್ ಬರ್ತೀನಿ ಆಮೇಲೆ ತಗೋಣ ಅಂತ. ಅವರ ಒಂದು ಆ ಒಂದು ಏನೋ ದೈವಿತನ, ಮತ್ತೆ ಅವರ ಒಂದು ದೈವತ್ವ, ಮತ್ತೆ ಅವರ ಒಂದು ಇನೋಸೆನ್ಸ್, ಅವ್ರು ಎಷ್ಟು ಹಂಬಲ್ ಆಗಿದ್ರು, ಅದನ್ನ ನೋಡಿ ನನ್ಗೆ ಅವ್ರ ಮೇಲೆ ಇದು ಸಂಪೂರ್ಣವಾಗಿ ಚೇಂಜ್ ಆಯ್ತು. ನಾನು ಜನರ ಮಧ್ಯೆ ನುಗ್ಗಿ, ನಾನು ಸ್ವಲ್ಪ ಹಿಂಗೆ ಶಾಸ್ತ್ರೋಕ್ತವಾಗಿ ಹಿಂಗೆ 2 ಕಿವಿ ಮೇಲೆ ಕೈ ಇಟ್ಟು ಬಗ್ಗೆ ಅವ್ರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದೆ. ಆಮೇಲೆ ಅವ್ರು ಹೊರಟಿದ್ರು, ಎಲ್ಲರೂ ಘೋಷಣೆಗಳು ಹಾಕ್ತಾ ಇದ್ರು, ನಾನು ಹಾಕ್ತಾ ಇದ್ದೆ. ಅವರು ವಿಂಡೋ ಓಪನ್ ಮಾಡಿ ನನ್ನನ್ನು ಕರೆದ್ರು, ಬಾಪ ಇಲ್ಲಿ ಕರೆದು, ಎಲ್ಲಿಂದ ಬಂದಿದ್ಯಾ, ಹೆಸರೇನು ಅಂತ ಹೇಳಿದ್ರು. ಹಿಂಗೆ ನಾನು ವೆಂಕಟೇಶ, ಬೆಂಗಳೂರಿಂದ ಅಂತಂದೆ. ಅಳ್ಳು ಟೋಪಿ ಹಾಕೊಂಡಿರೋಳು ನನ್ನ ಹೆಂಡತಿ ಲಕ್ಷ್ಮಿ ಅಂತಂದೆ. ಓ ಲಕ್ಷ್ಮಿ ವೆಂಕಟೇಶ್, ವೆರಿ ಗುಡ್, ಒಳ್ಳೇದಾಗ್ಲಿ ಅಂತ ಅವ್ರು ನಮಗೆ ಹಾರೈಸಿದ್ರು. ಅವತ್ತು ಶಾಹಿ ಸ್ನಾನ ಒಂದು ಸಂಪೂರ್ಣವಾಗಿತ್ತು ನನಗೆ. ಅದು ಏನೋ ಒಂದು ಚಿಕ್ಕ ಕೊರತೆ ಇದೆ ಅಂತ ಕಿರಿಕಿರಿ ಆಗ್ತಾ ಇತ್ತು. ನನ್ನ ಕಸಿನ್ ಅಮೆರಿಕದಲ್ಲಿದ್ದಾಳೆ. ವೆಂಕಟೇಶ, ಶಾಹಿ ಸ್ನಾನ ಕುಂಭಮೇಳ ಗಂಡ ಹೆಂಡತಿ ಇಬ್ರು ಹೋಗ್ಬೇಕಂತ ಕಣೆ, ನೀನು ಹೋಗು, ಒಳ್ಳೇದಾಗತ್ತೆ ಅಂತಿದ್ಲು. ಬಟ್ ನನಗೆ ಸಂಗಮದಲ್ಲಿ ನನ್ನ ಹೆಂಡತಿ ಜೊತೆ ನಾ ಸ್ನಾನ ಮಾಡಿಲ್ವಲ್ಲ ಅಂತ ಏನೋ ಒಂದು ಕಿರಿಕಿರಿ ಆಗ್ತಿತ್ತು. ಮಾರನೇ ದಿನ ಲಕ್ಷ್ಮಿಗೆ ನಾನು ಹೇಳಿದೆ, ಲಕ್ಷ್ಮಿ ಬಾ ಹೋಗೋಣ ಸಂಗಮಕ್ಕೆ ಅಂತ. ಸೊ ಇದು ಕೆಲವು ಸಂಗಮಕ್ಕೆ ಹೋಗ್ತಿರುವಾಗ ದೃಶ್ಯಗಳು. ಬಾಬನ್ ಮೀಟ್ ಮಾಡಿದ್ವಿ, ವಿ ಹ್ಯಾಡ್ ಎ ಲೈಟ್ ಹಾರ್ಟಿ ಲಾಫ್ಟರ್. ವಿ ಆಲ್ವೇಸ್ ಸಿ ದೀಸ್ ಪೀಪಲ್ ಅಂಡ್ ವಿ ಫೀಲ್ ವೆರಿ ಹಂಬಲ್ಡ್. ನೋಡಿ, ಕ್ಲೀನಿಂಗ್ ವರ್ಕರ್, ಅವ್ರಿಗೆ ಒಂದ್ ಸ್ವಲ್ಪ ಟೀಗೆ ಅಂತ ದುಡ್ಡು ಕೊಟ್ವಿ. ರುದ್ರಾಕ್ಷಿ ತಗೊಂಡ್ವಿ, ರುದ್ರಾಕ್ಷಿ ಮಾರ್ತಿರೋ ತಾಯಿ ಮಗಳು ನೋಡಿ ಎಷ್ಟು ಖುಷಿಯಾಗಿರ್ತಾರೆ, ಎಷ್ಟು ಕಡಿಮೆಲು. ಇದೆಲ್ಲ ನೋಡಿ ನಮಗೆ ತುಂಬಾ ಸಂತೋಷ ಆಗುತ್ತೆ. ಇಲ್ಲಿ ನೋಡಿ, ಒಬ್ರು ಮುದುಕರು, ಏನೂ ಇಲ್ಲ, ಒಂದು ಕಂಬಳಿ ಕೈಯಲ್ಲಿ ಮಾತ್ರ ನೋಡಿ 2 ಇದು ಗಂಗಾ ಜಲ ತಗೊಂಡು ಹೋಗಕ್ಕೆ, ಅವ್ರಿಗೆ ಅದರಲ್ಲೇ ನಂಬಿಕೆ. ಇದೆಲ್ಲ ತುಂಬಾ ಓವರ್ವೆಲ್ಮಿಂಗ್ ಅನ್ಸುತ್ತೆ. ಟೀ ಕುಡಿಯಕ್ ನಿಂತ್ವಿ, ಅಲ್ಲಿ ಟೀ ಮಾಡೋ ಹೆಂಗಸಿನ ಮಗು ಅಲ್ಲಿ ಮಲಗಿತ್ತು, ಹೊತ್ತಿಗೆ ಆಚೆ ಬಂದಿತ್ತು. ಲಕ್ಷ್ಮಿ ಹೋಗ ಮಗು ಹೊತ್ತಿಗೆ ಹೊತ್ಸ್ ಬಂತು. ಇಲ್ಲಿ ನೋಡಿ, ಒಬ್ಬ ಹುಡುಗ ಸ್ನಾನ ಮಾಡಿ ಚಳಿಯಲ್ಲಿ ನಡುಕ್ತೇನೆ, ಅವ್ರ ತಂದೆದು ಆಶೀರ್ವಾದ ಮಾಡ್ತಿರೋ ಅವ್ರ ಕೈ, ಆ ಹುಡುಗ ಪೂಜೆ ಮಾಡ್ತಿದ್ದ.
ಎಷ್ಟು ದಿಸ್ ಈಸ್ ಆಲ್ ವೆರಿ ವೆರಿ ಓವರ್ವೆಲ್ಮಿಂಗ್, ವೆರಿ ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್. ಅಂಡ್ ದಿಸ್ ಇಸ್ ಸಮಥಿಂಗ್ ಐ ವಾಂಟ್ ಟು ಶೇರ್ ವಿತ್ ಎವ್ರಿಬಡಿ, ಅಂಡ್ ಐ ವಾಂಟ್ ಎವ್ರಿ ಒನ್ ಟು ಎಕ್ಸ್ಪೀರಿಯನ್ಸ್ ಎಟ್ ಸಮ್ ಪಾಯಿಂಟ್ ಇನ್ ಟೈಮ್ ಇನ್ ದೇರ್ ಲೈಫ್ ಅಂತ ಅನ್ಸುತ್ತೆ. ಇಟ್ ಜಸ್ಟ್ ಬ್ರಿಂಗ್ಸ್ ಅಸ್ ಗ್ರೌಂಡೆಡ್. ಆಮೇಲೆ ನಾವು ಸಂಗಮಕ್ಕೆ ಹೋದ್ವಿ, ಸ್ನಾನ ಮಾಡಿದ್ವಿ. ಇಲ್ಲಿಗೆ ನಮ್ದು ಕುಂಭಮೇಳ ಚೆನ್ನಾಗಿ ನಡೆದಿತ್ತು. ಒಂದು ವಿಷಯ, ನಾವು ನಮ್ಮ ಬಾಬನ ಹತ್ರ ಹೋದಾಗೆಲ್ಲ ಲಕ್ಷ್ಮಿಗೆ ಸ್ನಾನ ಆಯ್ತೇನಮ್ಮ, ಸ್ನಾನ ಆಯ್ತೇನಮ್ಮ ಅಂತಿದ್ರು. ಹಾ ಸರ್, ಆಶ್ರಮದಲ್ಲೇ ಮಾಡಿದೆ. ಇಲ್ಲ, ನೀನು ಸಂಗಮದಲ್ಲಿ ಸ್ನಾನ ಮಾಡಿದ್ಯಾ ಅಂತ ಕೇಳ್ತಿದ್ರು. ಅವತ್ ಸಂಗಮದಲ್ಲಿ ಸ್ನಾನ ಮಾಡಿದ್ರಿಂದ ಅವ್ರ ಹತ್ರ ಹೋದ್ವಿ. ಮತ್ತೆ ಅವರು ನಮ್ಮಿಬ್ರಿಗೂ ಇದು ರುದ್ರಾಕ್ಷಿ ಇದನ್ನೆಲ್ಲ ಹಾಕಿ ಆಶೀರ್ವಾದ ಮಾಡಿ, ನೆಗೆಟಿವ್ ಎನರ್ಜಿಗಳನ್ನೆಲ್ಲ ತೆಗೆದು ಒಂದಷ್ಟು ಮಂತ್ರ ಎಲ್ಲ ಹೇಳಿ ನಮಗೆ ತಲೆ ಮೇಲೆ ಹೊಡೆದು ಬೆನ್ ಮೇಲೆ ಗುದ್ದಿ ಚೆನ್ನಾಗಿ ನನಗೆ ನನ್ನ ಹಣೆ ಮೇಲೆ ಅವರು ಒಂದು ಈಶ್ವರ ಲಿಂಗ ಬರೆದ್ರು. ಹೀಗೆ ನಮಗೂ ಅವ್ರಿಗೂ ಒಂದು ಒಳ್ಳೆ ಬಾಂಡಿಂಗ್ ಬಂತು ಅನ್ಬೋದು. ಅವರು ನನ್ನ ಮೇಲೆ ತುಂಬಾ ನಮಗೆಲ್ಲ ಆಶೀರ್ವಚನ ಕೊಟ್ಟರು. ಇದು ನಮಗೂ ಅವ್ರ ಮೇಲೆ ತುಂಬಾ ಗೌರವ ಭಕ್ತಿ ಬಂತು. ತುಂಬಾ ಮಾತಾಡಿದ್ವಿ. ಒಳ್ಳೆ ಊಟ ಹಾಕ್ತಿದ್ರು ನಮ್ಗೆ ಅಲ್ಲಿದ್ದ. ಅವ್ರು ನಮಗೆ ಅವ್ರ ಹಿಂದ್ಗಡೆ ಅಖಾಡಕ್ಕೆ ನಾವು ಒತ್ತಾಯ ಮಾಡಿ, ಇವರೆಲ್ಲ ಅವ್ರ ಹುಡುಗರು ಅವ್ರನ್ನ ಕಳಿಸಿ ಹೋಗೋ ಅವ್ರಿಗೆಲ್ಲ ಊಟ ಹಾಕ್ಸ್ಕೊಂಬಾರ ಅಂತ ಹೇಳಿ. ಇವರೆಲ್ಲ IT ಹುಡುಗರು ಎಲ್ಲ ಒಳ್ಳೊಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಾರೆ ಹುಡುಗರೆಲ್ಲ. ಸೊ ದಿಸ್ ವಾಸ್ ವೆರಿ ವೆರಿ ಓವರ್ವೆಲ್ಮಿಂಗ್. ಅವರು ಅವಾಗ ನಮಗೆ ಅರ್ಥ ಆಯ್ತು, ಲಕ್ಷ್ಮಿಗೆ ಇವ್ರು ಯಾಕೆ ಸ್ನಾನ ಮಾಡಿ ಬಂದಿ ಅಂದ್ರೆ ಹೇಳುದು, ಸಂಗಮದ ಸ್ನಾನ ಮಾಡಿ ಬಂದಿದ್ಯಮ್ಮ, ನೆಗೆಟಿವ್ ಎನರ್ಜಿ ಏನಾರ ಇದ್ರೆ ಎಲ್ಲ ತೆಗಿಯೋಣ ಅಂತ ಇತ್ತು, ಅದಕ್ಕೆ ನಿಂಗೆ ಮಾಡ್ಕೊಂಬ ಅಂತಿದೆ ಅಂತ ಹೇಳಿ ಅವ್ರು ಚಿಮಟದಲ್ಲೆಲ್ಲ ಹೊಡೆದು, ನವಿಲ್ಗರಿಲೆಲ್ಲ ಹೊಡೆದು, ನಮಗೆ ಭಸ್ಮ ಎಲ್ಲ ಹಚ್ಚಿ, ರುದ್ರಾಕ್ಷಿ ಹಾರ ಹಾಕಿ, ಅಮೋಘಂಗೂ ಕೊಟ್ರು. ನೋಡಿ, ನಾನ್ ನಿಮ್ಮಿಬ್ರಿಗೆ ಅಂತ ಮಾಡಿದೆ. ಆಮೇಲೆ ಕಣ್ಣು ಮುಚ್ಚಿದೆ, ಕಾಲಭೈರವ ಅಮೋಘನ ರೂಪದಲ್ಲಿ ಬಂದು ನನಗೆಲ್ಲಿ ಅಂತ ಕೇಳ್ದಂಗ ಅನ್ನಿಸ್ತು. ಎಂತ ಇನ್ನೊಂದು ಮಾಡ್ಕೊಟ್ರು, ಎಲ್ಲ ಒಳ್ಳೇದಾಗ್ಲಿ, ಹೋಗಿ ಬನ್ನಿ ಅಂತ. ತುಂಬಾ ಓವರ್ವೆಲ್ಮಿಂಗ್ ಆಗಿತ್ತು. ಹೊರಟೆ, ನನಗೆ ಬಹಳ ದುಃಖ ಆಗಿತ್ತು. ಚಪ್ಪಲಿ ಹಾಕ್ದೇನೆ ವೆಂಕಿ ವಾಕ್ ಮಾಡಿದ್ದಾರೆ. ಅವ್ 4-5 ದಿನ ಒಂದು 80 ಕಿಲೋಮೀಟರ್ ಇಂದ 100 ಕಿಲೋಮೀಟರ್ ನಡೆದಿರ್ಬೋದು ನಾನು. ತುಂಬಾ ಚೆನ್ನಾಗಿತ್ತು. ಐ ಕೆನಾಟ್ ಎಕ್ಸ್ಪ್ಲೇನ್. ದ ವೆರಿ ಐಡಿಯಾ ವಾಸ್ ಆಫ್ ಬ್ರಿಂಗಿಂಗ್ ಮಿ ಹಿಯರ್ ವಾಸ್ ಟು ಎಕ್ಸ್ಪ್ಲೇನ್, ಬಟ್ ತುಂಬಾ ಓವರ್ವೆಲ್ಮಿಂಗ್ ಆಗಿತ್ತು. ಐ ಕಾಂಟ್ ಫೈಂಡ್ ದ ರೈಟ್ ವರ್ಡ್ಸ್. ಇವ್ರದ್ದು ಒಂದು ಶಕ್ತಿ, ಮತ್ತೆ ಲೈಫ್ ಈಸ್ ಹೌ ಫ್ರಜೈಲ್ ಅಂತನೂ ಅರ್ಥ ಆಯ್ತು. ಎಷ್ಟೋ ಜನ ಖುಷಿಲಿ ಬಂದವ್ರು ವಾಪಸ್ ಹೋಗ್ಲಿಲ್ಲ, ಕೋಟಿ ಜನ ಬರ್ತಾರೆ, ಎಂತಹ ಎನರ್ಜಿ ಇರುತ್ತೆ ಅಲ್ಲಿ. ಸ್ವರ್ಗ ಸೇರಿದ್ದಾರೆ. ಅದೇನೋ ನಿಜ, ಆತರ ಅನ್ಕೊಂಡು ಸಮಾಧಾನ ಮಾಡ್ಕೋತೀವಿ. ಆದ್ರೆ ನಿನಗೆ ಹಂಗಾಗಿದ್ರೆ ಅಕ್ಸೆಪ್ಟ್ ಆಗ್ತಿರ್ಲಿಲ್ಲ ಅಂತ ಮತ್ತೆ ಬೇಜಾರು ಮನಸ್ಸಿಗೆ. ಸೊ ಇನ್ನೊಬ್ಬರ ವಿಷಯದಲ್ಲಿ ಯೋಚನೆ ಮಾಡ್ಬೋದಾ ಅಂತ. ಸೊ ಸಾಕಷ್ಟು ವಿಷಯಗಳು ಬರುತ್ತೆ ತಲೆಗೆ. ಲೈಫ್ ಈಸ್ ಫ್ರಜೈಲ್. ಮತ್ತೆ ಇದೆಲ್ಲ ನೋಡಿದ್ರೆ ನಾವು ಇದು ಕಲ್ತಿರೋದೆಲ್ಲ ಏನೂ ಇಲ್ಲ, ಗಳಿಸಿರೋದೆಲ್ಲ ಯಾಕೆ, ನಾವು ಈ ರೀತಿ ಜೀವನ ಬದುಕಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ. ಏನೋ ಆ ಒಂದು ಝೋನಲ್ಲಿ ಇದ್ದಾಗ ಹೀಗೆಲ್ಲ ಅನ್ಸುತ್ತೆ. ಯೋಗ ಮಾಡಬೇಕು, ಸಂಗೀತ ಕಲಿಬೇಕು, ಸ್ವಲ್ಪ ಪೂಜೆ ಪುನಸ್ಕಾರ ಮಾಡಬೇಕು, ಮಂತ್ರ ಎಲ್ಲ ಕಲಿಬೇಕು, ಈ ರೀತಿ ಎಲ್ಲ ಒಂದಷ್ಟು ಜೋಶ್ ಬರುತ್ತೆ. ನಾಗವಾಸಕಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ದೆ, ಹೋಗಕ್ಕಾಗ್ಲಿಲ್ಲ. ಬಟ್ ದಾರಿಲಿ ಹೋಗ್ತಾ ಅಲ್ಲಿತ್ತು, ಅಲ್ಲಿದ್ದು ಹೊರಗಿಂದ ನಿಂತ್ಕೊಂಡು ಕೈ ಮುಗಿದು ತುಂಬಾ ಸಂತೃಪ್ತನಾದೆ. ಅಲ್ಲೆಲ್ಲ ನೋಡಿದ್ರೆ ನಾವು ಕಲಿಯೋದು ತುಂಬಾ ಇದೆ ಅನ್ಸುತ್ತೆ. ಎಸ್ಪೆಷಲಿ ಈ ಜನರಿಂದ, ಅವ್ರ ತರೋ ಎನರ್ಜಿಯಿಂದ. ದೈವಿ ಶಕ್ತಿ ಎಲ್ಲ ಬಿಟ್ಬಿಡಿ, ಇಲ್ಲಿ ಬರೋ ಜನಗಳು ಎಷ್ಟು ಹಂಬಲ್ ನೋಡಿ. ಯಾರು ನೋಡಿ, ಎಷ್ಟು ಒಬ್ರು ಅಜ್ಜಿ ಇನ್ನೊಬ್ರು ತಲೆ ಮೇಲೆ ದೊಡ್ಡ ಮೂಟೆ ಹೊತ್ಕೊಂಡ್ ಬರ್ತಿದ್ದಾರೆ, ಎಲ್ಲ ಈ ಕಷ್ಟದಲ್ಲಿ ಇರ್ತಾರೆ. ಬಟ್ ನೋಬಡಿ ಹ್ಯಾಸ್ ಎ ಕಂಪ್ಲೇಂಟ್ ಇನ್ ಲೈಫ್. ಆ ರೀತಿ ಬದುಕಬೇಕು ಅಂತೆಲ್ಲ ಅನ್ಸುತ್ತೆ. ಸೊ ದೇರ್ ಇಸ್ ಸೋ ಮಚ್. ಎವ್ರಿ ನೌ ಅಂಡ್ ದೆನ್ ಐ ಥಿಂಕ್ ವಿ ಆಲ್ ನೀಡ್ ದಿಸ್ ಡೋಸ್ ಆಫ್ ಹ್ಯುಮಿಲಿಟಿ. 2 years ago ಕಾಶಿಗೆ ಹೋಗಿದ್ದೆ, ಯಾಕೋ ಆ ವೈಬ್ ಎನರ್ಜಿ ಕಡಿಮೆ ಆಗ್ತಾ ಇದೆ ಅನ್ಸ್ದಾಗ ದೇವ್ರ ಮತ್ತೆ ಕುಂಭಮೇಳ ಕರ್ಸ್ಕೊಂಡ ಹೋಗಿದ್ದೆ. ನನಗೂ ಲಕ್ಷ್ಮಿಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಮತ್ತೆ ನಮ್ಮ ಬಾಬಾ ಅವ್ರ ಜೊತೆ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದೆ. ಅವ್ರದ್ದೆಲ್ಲ ಒಂದಷ್ಟು ಫೋಟೋ ಹೊಡೆದಿದ್ದೀನಿ, ಇನ್ನೂ ಪ್ರಾಸೆಸ್ ಮಾಡಿಲ್ಲ. ಕ್ವಿಕ್ ಆಗಿ 4 ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಘೋರಿಗಳು ಅಂತ ತುಂಬಾ ಓದಿದ್ದೀನಿ ಬುಕ್ಸ್, ಒಂದ್ ಸ್ವಲ್ಪ ಓದಿದೀವಿ, ತುಂಬಾ ಪಾಡ್ಕಾಸ್ಟ್ ನೋಡಿದೀವಿ. ಅದನ್ನ ಪ್ರಾಕ್ಟೀಸ್ ಮಾಡೋರ ಜೊತೆ ಟೈಮ್ ಸಿಕ್ಕಿದ್ದು. ಇದೊಂದು ಪುಟ್ಟ ನಾಯಿ, ಇದು ಲಕ್ಷ್ಮಿ ಅವರಿಗೆ ಗಿಫ್ಟ್ ಕೊಟ್ಟಿದ್ದು. ಅವ್ರು ತುಂಬಾ ಖುಷಿ ಆದ್ರು ಆ ಭೈರವನ್ ನೋಡಿ. ಅದಕ್ಕೆಲ್ಲ ವಿಭೂತಿ ಎಲ್ಲ ಇಟ್ಟು ಹಿಂಗ್ ತಲೆ ಎಲ್ಲ ಆಡಿಸಿ, ವೆರಿ ಇನ್ನಸೆಂಟ್ ಪರ್ಸನ್. ತುಂಬಾ ಕಲ್ತಿದ್ದಾರೆ, ಸಾಧನೆ ಮಾಡ್ತಾ ಇದ್ದಾರೆ ಅನ್ನಿಸ್ತು. 9 ವರ್ಷ ಆಗಿದೆ ಅವರು ದೀಕ್ಷೆ ತಗೊಂಡು. ಓವರ್ ಆಲ್ ದಿಸ್ ವಾಸ್ ದ ಎಕ್ಸ್ಪೀರಿಯನ್ಸ್.
I don't know if I did justice to all of your time, taking so much time and then sharing my experience, but Ardha Kumbha, Purna Kumbha, Mahakumbha has been very, very enriching. And ರಾಕ್ ಆ್ಯಂಡ್ ರೋಲ್ ಮ್ಯೂಸಿಕ್ ಕೇಳ್ತಿದ್ದವನು ನಾನು. ಇವಾಗ ಹಿಂದೂಸ್ತಾನಿ ಸಂಗೀತ ಕೇಳ್ತೀನಿ, ಸ್ವಲ್ಪ ಕಲಿಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ದಿನ ಬೆಳಿಗ್ಗೆ ಎದ್ದು ಸ್ವಲ್ಪ ಯೋಗ ಮಾಡ್ತೀನಿ. ಒಂಥರ ಒಂದು ನಂದೇ ಆದಂಥ ಒಂದು ವೈಬಲ್ ಇರ್ತೀನಿ, ರುದ್ರಾಕ್ಷಿ ಹಾಕೊಂಡು ಮಾಲೆ ಹಾಕೊಂಡು. ಖುಷಿ ಆಗುತ್ತೆ. ಐ ಥಿಂಕ್ ಲೈಫ್ ಈಸ್ ಚೇಂಜಿಂಗ್ ಫಾರ್ ಗುಡ್. ನೆಮ್ಮದಿ ಹೆಚ್ಚೆಚ್ಚು ಬರ್ತಾ ಇದೆ. ನಾನು ನೆಮ್ಮದಿ ಏನು ಕಳ್ಕೊಂಡು ಕೂತಿರ್ಲಿಲ್ಲ, ನಾನು ಎಲ್ಲ ಮಜವಾಗೇ ಇದ್ದೀನಿ, ಆರಾಮಾಗೇ ಇದ್ದೆ. ಬಟ್ ಆದ್ರೆ ಇವಾಗ ಏನೋ ಒಂದು 50 ವರ್ಷ ಆಗ್ತಾ ಇದೆ, ಬಟ್ ಅಷ್ಟು ಆಗ್ತಿದೆ ಅಂತ ಗೊತ್ತಾಗಲ್ಲ. ಏನೋ ಲೈಟ್ ಫೀಲಿಂಗ್, ತುಂಬಾ ಅಪ್ಲಿಫ್ಟೆಡ್ ಫೀಲಿಂಗ್, ಫೀಲ್ಸ್ ವೆರಿ ಗುಡ್ ಓವರ್ ಆಲ್. ವೆರಿ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್. ಓಕೆ, ಐ ವಿಲ್ ಶಟ್ ಅಪ್ ನೌ. ಥ್ಯಾಂಕ್ ಯು. ಹಾ ಹಾ ಓಕೆ. ಗುಡುಗುಡಿಯ ಸೇದಿ ನೋಡೋ, ಗುಡುಗುಡಿಯ ಸೇದಿ ನೋಡೋ. ಒಂದು ನಿಮಿಷ. ಐ ಆಮ್ ಸೋ ಮಚ್ ಲಾಸ್ಟ್ ಅಂದ್ರೆ ನನಗೆ ಇದರಿಂದ ಮುಂಚೆ ಲಿರಿಕ್ಸೇ ಮರೆತೋಗ್ತಾ ಇದೆ. ಗುಡುಗುಡಿಯ ಸೇದಿ ನೋಡೋ, ಒಡಲೊಳಗಿನ ರೋಗ ತೊರೆದು ಇಟ್ಯಾಡೋ. ಹೇ ಗುಡುಗುಡಿಯ ಸೇದಿ ನೋಡೋ, ಮನಸ್ಸೆಂಬ ಸಂಚಿಯ ಬಿಚ್ಚಿ ದಿನ ದಿನವೂ ಮೋಹಾಂಬೋ ಭಂಗಿಯ ಕೊಚ್ಚಿ, ನೆನವೆಂಬ ಚಿಲುಮೆಯ ಹಚ್ಚಿ. ಮನಸ್ಸೆಂಬ ಸಂಚಿಯ ಬಿಚ್ಚಿ ದಿನ ದಿನವೂ ಮೋಹಾಂಬೋ ಭಂಗಿಯ ಕೊಚ್ಚಿ, ನೆನವೆಂಬ ಚಿಲುಮೆಯ ಹಚ್ಚಿ. ದಿನ ಬುದ್ಧಿ ಎನ್ನುವೆಂತ ಕೆಂಡವ ಮೇಲೆನೆ ಮುಚ್ಚಿ, ಬುದ್ಧಿ ಎನ್ನುವೆಂತ ಕೆಂಡವ ಮೇಲೆನೆ ಮುಚ್ಚಿ, ಗುಡುಗುಡಿಯ ಸೇದಿ ನೋಡೋ. ಥ್ಯಾಂಕ್ ಯು ಸರ್. ಅಲ್ಲಿ ಕನಿಷ್ಠ ಅಂದ್ರೆ ಎಷ್ಟು ದೂರ ನಡಿಬೇಕು ಸರ್? ಅದೊಂದು ನನಗೊಂದು ಡೌಟ್ ಇತ್ತು ಸರ್. ಹೇಳ್ತೀನಿ ಸರ್. ಮನ್ಸಲ್ಲಿ ಏನು ಇಟ್ಕೊಳ್ಳೋದ ನೀವು ನಿಮ್ ಪಾಡಿ ಹೋಗ್ತಾ ಇರಿ, ನಿಮಗ್ ಗೊತ್ತೇ ಆಗಲ್ಲ ಎಷ್ಟು ನಡೆದಿದ್ದೀರಿ ಅಂತ. ನೀವು ಇದನ್ನ ಮೈಂಡಲ್ಲಿ ಹಾಕೊಂಡ್ಬಿಟ್ರೆ ನಿಮ್ಗೆ 20 ಕಿಲೋಮೀಟರ್ ನಡಿಬೇಕು, 15 ಕಿಲೋಮೀಟರ್ ನಡಿಬೇಕು ಅಂತ ಅಂದ್ಕೊಂಡ್ರೆ ಹೋಗಕ್ಕೆ ಆಗಲ್ಲ. ಅಂದ್ರೆ ಸ್ವಲ್ಪ ನಮ್ಗೆ ಅಲ್ಲ ಮೇಡಮ್ ಅವ್ರ, ಅಂದ್ರೆ ಮಂಡಿ ಪ್ರಾಬ್ಲಮ್ ಇತ್ತಲ್ಲ ಮೇಡಮ್, ನಾವು ಹೋಗ್ಬೇಕು ಅಂತ ಬಹಳ ಆಸೆ. ಅದಕ್ಕೆ ಅಲ್ಲಿ ಅಂದ್ರೆ ಅಲ್ಲಿ ಎಷ್ಟು ನಡಿಬೇಕು ಅನ್ನೋದು ನನಗೆ ಇನ್ನೂ ಒಂದು ಐಡಿಯಾ ಹೇಳ್ತೀನಿ. ಇದನ್ನು ನಾವಿದ್ದಿದ್ದು ಇಲ್ಲಿ ಸೆಕ್ಟರ್ 17. ಇಲ್ಲಿಂದ ಹೀಗೆ ನಡೆದು ಒಂದು ಬ್ರಿಡ್ಜ್ ದಾಟಿ ಹೀಗೆ ಸಂಗಮಕ್ಕೆ ಬರಕ್ಕೆ ಸರಿ ಸುಮಾರು 7ರಿಂದ 8 ಕಿಲೋಮೀಟರ್. ನೀವು ಅರೈಲ್ ಘಾಟ್ನಲ್ಲಿ ಇದ್ರೆ, ಇಲ್ಲೆಲ್ಲ ಟೆಂಟಲ್ಲೆಲ್ಲ ಇದ್ರೆ, ಇಲ್ಲಿಂದ ನೀವು ಇಲ್ಲಿ ಘಾಟಿಗೆ ನೋಡಿದ್ರೆ ಇಲ್ಲಿ ನಿಮಗೆ ಬೋಟ್ ಸಿಗುತ್ತೆ. ಬೋಟಿಂದ ತ್ರಿವೇಣಿ ಸಂಗಮಕ್ಕೆ ಹೋಗೋದು ಸುಲಭ. ಇಲ್ಲಿಂದ ನಿಮಗೆ ಇಲ್ಲಿಗೆ ಒಂದು 2-3 ಕಿಲೋಮೀಟರ್. ಈ ಕಡೆ ಈ ಏರಿಯಾದಲ್ಲಿ ದಾರಾಗಂಜ್ ಇಲ್ಲೆಲ್ಲ ಇದ್ರೆ ನೀವು ಇಲ್ಲಿಂದ ಇಲ್ಲಿಗೆ ಒಂದು 5 ಕಿಲೋಮೀಟರ್ ನಡಿಗೆ ಅಷ್ಟೇ. ನೀವು ಈ ಏರಿಯಾದಲ್ಲಿದ್ರೆ ಅಕ್ಬರ್ ಫೋರ್ಟ್ ಹತ್ರ ಇದ್ರೆ ಇಲ್ಲಿ ಬೋಟ್ ಸಿಗುತ್ತೆ. ಇಲ್ಲಿ ಬೋಟ್ ಹತ್ಕೊಂಡು ನೀವು ಸಂಗಮಕ್ಕೆ ಬರಬಹುದು. ಸೊ ಇಟ್ ರಿಯಲಿ ಡಿಪೆಂಡ್ಸ್ ನೀವು ಎಲ್ಲಿ ಇರಕ್ಕೆ ಡಿಸೈಡ್ ಮಾಡಿದೀರಾ ಅಂತ. ಬಟ್ ತುಂಬಾ ದೊಡ್ಡದು ಅದು ಇದು ಅಂತ ಅನ್ಸುತ್ತೆ. ಸರ್, ತ್ರಿವೇಣಿ ಸಂಗಮ ಅಂದ್ರೆ ಅದೊಂದು ಪಾಯಿಂಟ್ ಅಂದ್ರೆ 2 ನದಿ ಮತ್ತು ಗುಪ್ತಗಾಮಿನಿ ಸರಸ್ವತಿ ಆ ಜಾಗ ಮಾತ್ರನೋ, ಅಥವಾ ನಾವು ಬೇರೆ 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 ಕಡೆ ಅದು ಹಾಗೆ ಹರಿತಾ ಇದ್ದಾಗ ಅಲ್ಲಲ್ಲೇ ನಾವು ಇದು ಮಾಡೋದು? ಅಥವಾ ಈಗ ನಾವು ತಲಕಾವೇರಿ ಅಂದ್ರೆ ಒಂದು ಜಾಗದಲ್ಲಿ ಉಗಮ
ಅಲ್ಲಿ ಮಾತ್ರ ಅಥವಾ ಈ ಕೂಡಲಿ ಅಂತಿದೆ ಸರ್ ಇಲ್ಲಿ ನಮ್ ಶಿವಮೊಗ್ಗ ಹತ್ರ ಹೌದು ತುಂಗಾ ಮತ್ತು ಸೇಮ್. ಭದ್ರಾ ನದಿ ಕೂಡೋ ಜಾಗ. ಅದೇ ಆ ರೀತಿ ಒಂದು